ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಕ್ಸಲರು ಈಗ ಮುಖ್ಯ ವಾಹಿನಿಯತ್ತ ಮುಖವನ್ನ ಮಾಡ್ತಾ ಇದ್ದಾರೆ. ಕಾಡಿನಿಂದ ನಾಡಿನತ್ತ ಈಗ ಮರಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಇವತ್ತು ಶರಣಾಗ್ತಾರೆ. ಹಾಗಾದರೆ ಶರಣಾಗತಿ ಆದ ನಂತರ ಮುಂದೆ ಏನು, ಕಾನೂನು ಕ್ರಮ ಹೇಗಿರುತ್ತೆ? ಈಗ ಶರಣಾಗತಿ ಆದ ನಂತರ ನೇರವಾಗಿ ಏನು ಮನೆಗೆ ಬರೋದಿಲ್ಲ, ಅದಕ್ಕೂ ಪ್ರೊಸೆಸ್ ಇರುತ್ತೆ. ಸೊ ಹಾಗಾಗಿ ಕಾನೂನು ಕ್ರಮ ಏನು, ಆಮೇಲೆ ನಕ್ಸಲರು ಇಟ್ಟಿರುವಂಥ ಬೇಡಿಕೆಗಳೇನು, ಇದಕ್ಕೆಲ್ಲ ಸರ್ಕಾರ ಸ್ಪಂದಿಸುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ನಕ್ಸಲರ ಶರಣಾಗತಿ, ವನವಾಸ ಅಂತ್ಯ. ನಕ್ಸಲರು ಈಗ ಮುಖ್ಯವಾಹಿನಿಯತ್ತ ಮುಖ ಮಾಡ್ತಿದ್ದಾರೆ. ಸಹಜವಾಗಿ ಬೆಳಗ್ಗೆ 10 ಗಂಟೆಗೆ ಚಿಕ್ಕಮಗಳೂರಿನಲ್ಲಿ ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ತದನಂತರ ಬದಲಾವಣೆ ಆಯಿತು. ಅಲ್ಲಿಂದ ನೇರವಾಗಿ ಬೆಂಗಳೂರತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಮಾವೋವಾದಿಗಳು ಈಗ ವಾಪಸ್ ಆಗ್ತಾ ಇದ್ದಾರೆ. 6 ಮಂದಿ ನಕ್ಸಲರು ಬೆಂಗಳೂರಿನಲ್ಲಿ ಶರಣಾಗತಿ ಆಗ್ತಾರೆ. 2 ದಶಕಗಳ ಬಳಿಕ ಶಸ್ತ್ರಾಸ್ತ್ರ ಹೋರಾಟಕ್ಕೆ ತೆರೆ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುತೇಕ ನಕ್ಸಲ್ ಚಟುವಟಿಕೆಗಳು ಅಂತ್ಯ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿತ್ತು. ಹಿಂದೆ ನೋಡಿದ್ದೀರಿ ನೀವು ಯಾವ ರೀತಿಯಾಗಿ ನಕ್ಸಲರ ಅಟ್ಟಹಾಸ ಇತ್ತು, ಏನು ಎತ್ತ ಅಂತೇಳಿ. ಅಂದರೆ ಇವರ ಉದ್ದೇಶ ಸರಿನೇ ಇರುತ್ತೆ, ಬಟ್ ಹಿಡಿದಿರುವಂಥ ಹಾದಿ ಸರಿ ಇರೋದಿಲ್ಲ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮಧ್ಯಸ್ಥಿಕೆ ಯಶಸ್ವಿ ಆಗಿದೆ. ಸೊ ಒಂದು ವಿಶೇಷವಾಗಿರುವಂಥ ಈ ನಕ್ಸಲರಿಗಾಗಿ ಪ್ಯಾಕೇಜ್ ಘೋಷಣೆ ಆಗಿದೆ. ಅದರ ಮುಖಾಂತರ ಮುಖ್ಯವಾಹಿನಿಯತ್ತ ಕರ್ಕೊಂಡು ಬರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇದರ ಬಗ್ಗೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಇವತ್ತು ಶರಣಾಗತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಮೊದಲು ಅದನ್ನು ಕೇಳ್ಕೊಂಬರೋಣ. ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದೆಲ್ಲ ವಿಚಾರಗಳನ್ನ ಈ ಸದ್ಯದಲ್ಲಿ ಯಾವುದನ್ನು ಹೇಳಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ಸ್ ಏನು ಮತ್ತೆ ನಾವೇನು ಪ್ರಾಮಿಸ್ ಮಾಡಿದ್ದೇವೆ ಅದೆಲ್ಲ ಆಮೇಲೆ ಹೇಳ್ತೇವೆ. ಎಲ್ಲರ ಮೇಲೂ ತುಂಬಾ ಕೇಸ್ಗಳಿದಾವೆ, ಕೊಲೆ ಕೇಸ್ ಎಲ್ಲ ಇದಾವೆ. ಅವ್ರನ್ನ ಯಾಕೆ ಸರೆಂಡರ್ ಮಾಡಿಸ್ತಾ ಇದ್ದೀರಾ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ ಸರ್. ಅಲ್ಲ, ನಾವೇನು ನೋಡಿ, ನಾವು ಕರೆ ಕೊಟ್ಟಿದ್ದು ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ. ನಾನು ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ, ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡಿದಿದ್ದೀರಾ ಜೀವನದಲ್ಲಿ, ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವ್ರಿಗೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ANFನವರು ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇಟ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ, ಬಂದ್ಬಿಡಿ, ನೀನು ಸಮಾಜದ ಮುಖ್ಯವಾಹಿನಿನಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ. ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ. ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನೋಡ್ತೇವೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಗೆಸ್ಟ್ ಬರೋರಿದ್ದಾರೆ. ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಸರ್, ಈಗ ಸರ್ಕಾರದ ಒಂದು ದಿಟ್ಟ ನಿರ್ಧಾರ ಮತ್ತು ಇತಿಹಾಸದ ಒಂದು ಹೆಜ್ಜೆ ಅಂತಲೂ ಕೂಡ ಹೇಳ್ಬೋದು. ಒಂದು ವೇಳೆ ಇದು ಸಕ್ಸಸ್ ಹೌದು ಸಕ್ಸಸ್ ಏನು ಹೇಳ್ತೀರಿ ಸರ್? ಈಗ ನಾಡಿನಿಂದ ಈ ಕಾಡಿನತ್ತ ನಕ್ಸಲರು ಬರ್ತಾ ಇದ್ದಾರೆ. ಇದು ಮೊದಲಿನ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇರುವ ಟರ್ಮ್ನಲ್ಲಿ ಒಂದು ಸ್ಕೀಮನ್ನು ಓಪನ್ ಮಾಡ್ತಾರೆ. ನಕ್ಸಲಿಸಮನ್ನು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನೋವಂಥ ಯತ್ನದಿಂದ. ಇದು ಈ ಸಂದರ್ಭದಲ್ಲಿ HS ದೊರೆಸ್ವಾಮಿ ಅವ್ರನ್ನ ನೆನಪಿಸ್ಕೋಬೇಕು. ನನಗನ್ಸೋ ಮಟ್ಟಿಗೆ ಗೌರಿ ಲಂಕೇಶ್ ಅವರು ಕೂಡ ಅದರದ್ದು ಒಂದು ಭಾಗವಾಗಿದ್ದರು ಅನಿಸುತ್ತೆ. HS ದೊರೆಸ್ವಾಮಿ ಅವರು ಆ ಸಮಯದಲ್ಲಿ ಒಂದಿಷ್ಟು ಮಧ್ಯಸ್ಥಿಕೆ ವಹಿಸಿ ಆವಾಗಿನ ಸಿದ್ದರಾಮಯ್ಯ ಗೌರ್ಮೆಂಟ್ ಸರ್ಕಾರನೇ ಒಂದಿಷ್ಟು ಪಾಲಿಸಿಗಳನ್ನು ಮಾಡುತ್ತೆ. ಅವರು ಬಂದರೆ ಮುಖ್ಯವಾಹಿನಿಗೆ ತರಬೇಕು ಅಂದರೆ, ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂದರೆ ಯಾವ ರೀತಿಯಿಂದ ಒಂದು ಅಪ್ರೋಚ್ ಇರಬೇಕು ಅನ್ನೋದಕ್ಕೆ ಒಂದು ಪಾಲಿಸಿನೇ ತೊಗೊಂಬರುತ್ತೆ. ಸೊ ಕರ್ನಾಟಕದ ಸರ್ಕಾರಕ್ಕೆ ಅದೊಂದು ದಿಟ್ಟವಾದ ಒಂದು ಹೆಜ್ಜೆ ಆಗಿರುತ್ತೆ. ಬಿಕಾಸ್ ಈವನ್ ಗೌರ್ಮೆಂಟ್ ಈಸ್ ಬೌಂಡ್ ಟು ಆ್ಯಕ್ಟ್ ಇನ್ ದಟ್ ವೇ. ದೇ ಕೆನಾಟ್ ಬಿ ಟ್ರೀಟೆಡ್ ಲೈಕ್ ಎನಿ ಅದರ್ ಕ್ರಿಮಿನಲ್ಸ್. ದೇ ಶುಡ್ ನಾಟ್ ಬಿ ಟ್ರೀಟೆಡ್ ಲೈಕ್ militants or outlawed people.
ಅಫ್ಕೋರ್ಸ್ ಅವರು ಹಿಡಿದಿರೋ ಮಾರ್ಗ ಸರಿ ಇದೆ ಅನ್ನೋದು ಯಾರೂ ಅದಕ್ಕೆ ಸಮರ್ಥನೆ ಕೊಡ್ತಾ ಇಲ್ಲ. ಆದರೆ ಅವರ ಧ್ಯೇಯ ಉದ್ದೇಶಗಳು ಏನಿದ್ವು ಅದರಲ್ಲಿ ಒಂದಿಷ್ಟು ಆದ ಪವಿತ್ರತೆ ಇಲ್ಲದಿತ್ತು. ಆದರೆ ಅವರು ಹಿಡಿದಿರೋ ಮಾರ್ಗ ಏನಿದೆಯಲ್ಲ ಅದು ಸರಿಯಲ್ಲ. ನಮಗೆಲ್ಲ ಬೇಕಾಗಿರುವಂಥ ಮಾರ್ಗಗಳೇ ನೋಡಿ, ಅತಿ ನಿಮ್ನ ದರ್ಜೆಯಲ್ಲಿ ಇರುವಂಥ ವೆರಿ ಮಾರ್ಜಿನೈಸ್ಡ್ ಪೀಪಲ್ಲು, ಲ್ಯಾಂಡ್ಲೆಸ್ ಪೀಪಲ್ಗೆ ಲ್ಯಾಂಡ್ ಕೊಡಿ ಅನ್ನುವಂಥದ್ದು, ಇವೆಲ್ಲ ನಮ್ಮ these are all part of our directive principle of the constitution itself. So I can be very proud to tell that their demands are not out of the discussion table. But ಅವ್ರು ಯಾವ ಮೆಥಡಾಲಜಿನ ಹಿಡಿದ್ರು, ಯಾವ ಆದರ್ಶಗಳನ್ನು ನೋಡ್ಕೊಂಡು ಹೋದರು, ಅದೇನಿದೆಯಲ್ಲ ಅದರಲ್ಲಿ ಅದಕ್ಕೊಂದಿಷ್ಟು ಕಾರಣಗಳು ಅವ್ರು ಕೊಡ್ತಾರೆ. ಏನಂದರೆ ನಾವು ಪ್ರಯತ್ನ ಪಟ್ವಿ, ನಿರಂತರವಾಗಿ ಪ್ರಯತ್ನ ಪಟ್ಟರು ಕೂಡ ಸರ್ಕಾರಗಳು, ಯಾವುದೇ ಸರ್ಕಾರ ಬಂದರೂ ಕೂಡ ಅದಕ್ಕೆ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ಸ್ ಕೂಡ ಕರೆಕ್ಟಾಗಿ ಸ್ಪಂದನೆ ಕೊಡಲಿಲ್ಲ. ಅಲ್ಲಿ ಸುಮಾರಷ್ಟು ಕರಪ್ಷನ್ ಇತ್ತು, ಸುಮಾರಷ್ಟು ಅವರ ನಡೆ ನುಡಿಯಲ್ಲಿ ಅವ್ರು ಏನು ಹೇಳ್ತಾರೆ ಮತ್ತು ಯಾವ ರೀತಿ ನಡ್ಕೊಳ್ತಾರೆ ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ನಾವು ಎಲ್ಲ ಸಾಧ್ಯವಾದ ಅಂಥ ಡೆಮೊಕ್ರೆಟಿಕಲಿ ಪಾಸಿಬಲ್ ವೇಸ್ ಇನ್ಸ್ಟ್ರೂಮೆಂಟ್ಸನ್ನು ಪ್ರಯೋಗಿಸ್ಬಿಟ್ಟಿದ್ವಿ, ಅವೆಲ್ಲ ವಿಫಲವಾಗಿದ್ದಾವೆ. ಆದ್ದರಿಂದ ನಾವು ಒಂದು ನಮ್ಮದೇ ಆದ ಒಂದು ಧಾಟಿ ಅಂದರೆ ವೈಲೆನ್ಸನ್ನು ಆಗಲಿ, ಇಲ್ಲದಿದ್ದರೆ ನಾನ್ ಕೋಆಪರೇಷನ್ ಮೂಮೆಂಟದ ಎಕ್ಸ್ಟ್ರೀಮಿಟೀಸ್ ವಿಚ್ ಆರ್ ನಾಟ್ ಪಾರ್ಟ್ ಆಫ್ ಅ ಡೆಮೊಕ್ರೆಟಿಕ್ ಸಿಸ್ಟಮ್ ಅನ್ನೋದಕ್ಕೆ ಕಡೆ ವಾಲಿರುವಂಥ ಜನರು, ದೇ ಆರ್ ನಾಟ್ ಮಿಲಿಟೆಂಟ್ಸ್, ದೇ ಆರ್ ನಾಟ್ ಥೀವ್ಸ್ ಆರ್ ದೇ ಆರ್ ನಾಟ್ ಕ್ರಿಮಿನಲ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟು ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನು ಅಫಿಷಿಯಲ್ ಆಗಿ ಮಂಜೂರಿ ಮಾಡುತ್ತೆ. ದೊರೆಸ್ವಾಮಿಯವರು ಅವರೆಲ್ಲ ಇಂಟರ್ಫಿಯರ್ ಆಗ್ತಾರೆ ಅದರಿಂದ. ಬಟ್ ಅದಾದಮೇಲೆ ಒಂದು ಗ್ರೇಟರ್ ಚೇಂಜಸ್ ಬರಲ್ಲ. ಒಂದು ನನಗನ್ಸೋ ಮಟ್ಟಿಗೆ 10-11 ಜನ ಏನೋ ಸರೆಂಡರ್ ಆಗ್ತಾರೆ. ಅವ್ರದನ್ನು ಗಮನಿಸಿದಾಗ ಅವ್ರ ಮೇಲೆ ಕೂಡ ಕೇಸು ಮೊಕದ್ದಮೆ ತುಂಬ ತೀವ್ರವಾಗಿ ಹೋಗುತ್ತೆ ಹೊರತು ಸರೆಂಡರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಒಂದು ಸಾಫ್ಟ್ ಪ್ಯಾಕೇಜ್ ಬೇಕಿತ್ತು ಆ ಲೆಕ್ಕದಲ್ಲಿ ಆಗದೇ ಇರೋದ್ರಿಂದ ಒಂದು ಸಕ್ಸಸ್ ರೇಟ್ ಅನ್ನೋದು ತುಂಬ ಕಡಿಮೆ ಆಗೋಗಿತ್ತು. ಬಟ್ ಟುಡೇ ಮತ್ತೆ ಸಿದ್ದರಾಮಯ್ಯ ಅವರು ಬಂದಾಗ ಅವ್ರಿಗೂ ಮೋಸ್ಟ್ಲಿ ಆ ಒಂದು ವಿಶ್ವಾಸ ಬಂದಿದೆ ಒಂದು, ಮತ್ತು ಮಧ್ಯಸ್ಥಿಕೆ ವಹಿಸುವಂಥ ಒಂದು 2 ಕಮಿಟಿಗಳು ಆ್ಯಕ್ಟಿವಾಗಿ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ನಮಗೂ ಕೂಡ ಅದರದ್ದು ನೇರ ಲೇಖಾಜೋಖ ಇಲ್ಲ ನಮ್ಮ ಹತ್ರ. ಬಟ್ ಐ ಫೀಲ್ ದಟ್ ಸಮಥಿಂಗ್ ಹ್ಯಾಸ್ ಬೀನ್ ಆ್ಯಕ್ಟಿವ್ ಆ್ಯಂಡ್ ಮೊದಲೇ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಆ್ಯಕ್ಟ್ ಮಾಡಿರೋದ್ರಿಂದ ಸೊ ದೆರ್ ವಾಸ್ ಅ ಇಂಪುಟಸ್ ದಟ್ ಮತ್ತೆ ವಾಪಸ್ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅನ್ನುವಂಥ ಒಂದು ಇದು ಇತ್ತು. ಇಟ್ ಈಸ್ ಅ ಹಿಸ್ಟಾರಿಕಲ್ ಸಕ್ಸಸ್ ಮೂಮೆಂಟ್ ಬಿಕಾಸ್ ಇದು ಬಿಹಾರ್, ಛತ್ತೀಸ್ಗಢದಿಂದ ಹಿಡಿದು ಇಲ್ಲಿವರೆಗೂ ಆಂಧ್ರ ಪ್ರದೇಶದಿಂದ ಹಿಡಿದು ತಮಿಳುನಾಡಿಂದ ಹಿಡಿದು ಎಲ್ಲರಿಗೂ ಎಫೆಕ್ಟ್ ಆಗಿರೋದು. ನಮಗಿಂತ ಜಾಸ್ತಿ ಎಫೆಕ್ಟು ಮತ್ತು ಆ್ಯಕ್ಟಿವ್ ಆಗಿ ಅಲ್ಲಿದ್ದವರು. ಆದರೆ ಸಕ್ಸಸ್ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆಯಲ್ಲ, ಹಾಗಾಗಿ ನಾವು ಒಂದು ರೀತಿಯಿಂದ ಇದಕ್ಕೆ ಹೆಮ್ಮೆನೂ ಪಡಬೇಕು. ಮತ್ತು ಇದಕ್ಕೆ ಯಾವ ದೌರ್ಬಲ್ಯಗಳು, ಯಾವ ನೆಗೆಟಿವಿಟೀಸಿಂದ ನಾವು ಅಸೋಸಿಯೇಟ್ ಆಗೋಗ್ಬಿಟ್ಟಿದ್ವಿ ಅದನ್ನು ಹೊರತುಪಡಿಸಿ ಈ ಬಾರಿ ಅವ್ರಿಗೆ ರೀಸೆಟಲ್ಮೆಂಟ್ಗೆ ಒಂದು ಮಾರ್ಗ ಸೂಚಿಯನ್ನು ಸರಿಯಾಗಿ ಸರ್ಕಾರ ಮಾಡುತ್ತೆ ಅಂತ ನಾನೊಂದು ವಿಶ್ವಾಸ ಇಟ್ಕೊಂಡಿದ್ದೀನಿ. ಮಾತಾಡೋಣ ಸರ್. ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ನಾಗರಾಜ್ ಅವರು ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ನಾಗರಾಜ್ ಸರ್, ಈಗ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ, ಹೇಗೆ ಇದನ್ನು ಕಂಟ್ರೋಲ್ ತರೋದು ಬೇಕಾಬಿಟ್ಟಿಯಾಗಿ, ಬಟ್ ಅವರ ಉದ್ದೇಶ ಒಳ್ಳೆಯದೇ, ಬಟ್ ಹಿಡಿದಿರುವಂಥ ಹಾದಿ ಸರಿ ಇರಲಿಲ್ಲ ಅನ್ನೋದು. ಸೊ ಕೊನೆಗೂ ಕೂಡ ದಿನ ಹತ್ತಿರ ಬರ್ತಾ ಇದೆ, ಏನು ಹೇಳ್ತೀರಿ? ಇದು ಮೊದಲಲ್ಲ, ಅದು ಕೊನೆಯಲ್ಲ. ಇದು ಇನ್ಸರ್ಜೆಂಟ್ ಮೂಮೆಂಟ್. ಏನಂದರೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಹಾಗೆ ಅಂತ ಹೇಳ್ಕೊಂಡು ವ್ಯವಸ್ಥೆ ವಿರುದ್ಧ ಒಂದು ಆರ್ಮ್ಡ್ ರೆಬಿಲಿಯನ್ ಹೇಳುವಂಥದ್ದು ಅಥವಾ ಆ ರೀತಿಯ ಒಂದು ದಾರಿಯಲ್ಲಿ ಹೋಗುವಂಥದ್ದು ಇದು ನಮ್ಮ ನೆಲದ ಕಾನೂನಿಗೆ ಅಥವಾ ನಮ್ಮ ಸಂವಿಧಾನಕ್ಕೆ ಆಗೋರು ಅಷ್ಟೇ ಅಲ್ಲ. ಈ ಥರ ನೋಡಿದ್ರೆ ಎಲ್ಲರೂ ತಗೊಂಡ್ರೆ ಹಾಗಾದರೆ ಅರಾಜಕತೆ ಉಂಟಾಗುತ್ತೆ. ಒಂದು. ಎರಡನೇದಾಗಿ ನಕ್ಸಲಿಸಮ್ಮು ಹುಟ್ಟಿದ ದಿವಸದಿಂದ ಇಲ್ಲಿವರೆಗೆ ಅದನ್ನು ಒಂದಲ್ಲ ಒಂದು ರೀತಿ ಅವರ ಒಂದು ಉಪಯೋಗಕ್ಕೆ ಅಲ್ಲದೇ ಈ ಕೆಲವು ಲೆಫ್ಟಿಸ್ಟ್ ಮೂಮೆಂಟ್ಸ್ ನಮ್ಮ ದೇಶದಲ್ಲಿ ಏನು ಇದ್ದಾವೆ, ಆ ಕಟ್ಟಬದ್ಧ ಲೆಫ್ಟಿಸ್ಟ್ ಮೂಮೆಂಟ್ಸ್ ಇವರನ್ನು ಒಂದು ದಾಳವಾಗಿ ಬಳಸ್ಕೊಂಡು ಅವರು ರಾಜಕೀಯ ಮಾಡೋದನ್ನು ನಾವು ನೋಡಿದ್ದೀವಿ. ಈಗ ನಾವು ಹಿಂದೆ ಒಂದು ಸಾರಿ ಇದೇ ಥರ ಸರೆಂಡರ್ ಮೂಮೆಂಟ್ ಅಂತ ಬಂದಾಗ, ಯಾಕೆ ನಾನು ಇಂಟರ್ನಲ್ ಸೆಕ್ಯೂರಿಟಿ SP ಇದ್ದೆ ಆಗ, ನಮ್ಮ ಅಡಿಯಲ್ಲೇ ಬರ್ತಿತ್ತಿದ್ದು. ಹಾಗೆ ನೋಡಿದ್ರೆ ಅಲ್ಲಿ ನಕ್ಸಲರ ಸಂಖ್ಯೆಗಿಂತ ಈ ನಗರದಲ್ಲಿದ್ದ ನಕ್ಸಲರೇ ಜಾಸ್ತಿ. ಇನ್ ಅದರ್ ವರ್ಡ್ಸ್ ಏನು ಫ್ರಂಟಲ್ ಆರ್ಗನೈಜೇಷನ್ಸ್ ಅಂತ ನಾವು ಹೇಳ್ತೀವಲ್ಲ ಅವರೇ ಜಾಸ್ತಿ.
ಅವರ ಕುಮ್ಮಕ್ಕಿಂದನೇ ಇವರಿಗೆಲ್ಲ ಅಲ್ಲಿ ಒಂದು ಆಶ್ರಯ ಮತ್ತು ಇದೆಲ್ಲ ಸಿಗ್ತಾ ಇದ್ದಿದ್ದು. ಆ ಒಂದು ಕಿಂಡಲ್ ಅಥವಾ ಆ ಒಂದು ಏನು ಪಿನ್ಪ್ರಿಕ್ಸ್ ಇಲ್ಲದೇ ಇದ್ದರೆ ಸರ್ಕಾರ ಈ ಒಂದು ಯಾರು ಸೊಕಾಲ್ಡ್ ಫ್ರಂಟಲ್ ಆರ್ಗನೈಸೇಷನ್ಸ್ ಇರ್ತಾರೆ ಅವ್ರದ್ದು ಬೇಳೆ ಬೇಯಲ್ಲ ಅನ್ನೋ ಒಂದು ರೀತಿ ನಡ್ಕೊಳ್ತಾರೆ. ಇದು ಮೋಸ್ಟ್ಲಿ ಕ್ರಿಯೇಟೆಡ್ ಬೈ ದೀಸ್ ಪೀಪಲ್. ಆದ್ದರಿಂದ ಅವರ ಕೊರತೆಗಳು ನಿಜ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು. ಅದಕ್ಕೆ ಕಾರಣ ಯಾರು? ಇವತ್ತೇನು ನಾಟಕ ಆಡ್ತಿದ್ದಾರಲ್ಲ ಸರ್ಕಾರ ಅಂತ ಹೇಳ್ಕೊಂಡು ಅವರು ಎಷ್ಟು ಜನ ಕ್ಲೀನಾಗಿದ್ದಾರೆ ಅವ್ರ ಸ್ಲೇಟ್ ತೆಗೆದು ನೋಡಿ. ಹಾಗಾದರೆ ಅವ್ರಿಗೆ ಏನು ಮಾಡಬೇಕು? ನಿಜವಾಗೂ ಗುಂಡು ಹಾಕಬೇಕಾಗಿರೋದು ಇವರಿಗೆ. ಆದ್ದರಿಂದ ಆ ಒಂದು ದಿಸೆಯಲ್ಲಿ ಏನು ಲೈಕ್ ಮೈಂಡೆಡ್ ಇರ್ಬೋದು, ಅವರು ಬಂದಿದ್ದಾರೆ ಆಚೆ ಅಂದರೆ ನನಗೇನು ಸಂತೋಷ ಆಗೋದಿಲ್ಲ. ಆದರೆ ಕಾನೂನು ಕ್ರಮ ಕಟ್ಟುನಿಟ್ಟಾಗಿ ಅವ್ರ ಮೇಲೂ ನಡೆಸಬೇಕು. ಅವರನ್ನು ಜೀವ ತೆಗೆಯೋದಿಲ್ಲ ಅನ್ನೋ ಒಂದು ಅಶ್ಯೂರೆನ್ಸು ಕೊಡಬೇಕು ಕಾನೂನು ಬಾಹಿರವಾಗಿ. ಒಂದು ವೇಳೆ ನಾಳೆ ದಿವಸ ನ್ಯಾಯಾಲಯ ಅವರ ತಪ್ಪುಗಳನ್ನು ಒಪ್ಕೊಂಡು ಸಾಕ್ಷಿ ಮುಖಾಂತರ ಒಪ್ಕೊಂಡು ಶಿಕ್ಷೆ ಕೊಟ್ಟರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಪೊಲೀಸ್ ಕೆಲಸ ಆಗಬೇಕು. ಇಲ್ಲ ಅಂದರೆ ಈ ರೀತಿಯ ಒಂದು ಇದನ್ನು ಮರುಕಳಿಸದಂತೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರ ಒಂದು ದೃಷ್ಟಿಯಲ್ಲಿ ಕೂಡ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕಂತಿದೆ. ನಮ್ಮ ಸಂವಿಧಾನದಲ್ಲಿ ಕೂಡ ನ್ಯಾಯಬದ್ಧವಾಗಿ ಏನು ಪ್ರೊಸೀಜರ್ ಆಫ್ ಲಾ ಹ್ಯಾಸ್ ಟು ಬಿ ಫಾಲೋಡ್, ರೂಲ್ ಆಫ್ ಲಾ ಶುಡ್ ಪ್ರಿವೇಲ್. ಇಲ್ಲ ಅಂದರೆ ನಮ್ಮದು ಎಷ್ಟಿದೆ ಜನಸಂಖ್ಯೆ 1.4 ಬಿಲಿಯನ್. ಒಂದು 100 ಜನನೋ ಅಥವಾ 35 ಲಕ್ಷನೋ 25 ಲಕ್ಷ ಇರೋ ದೇಶ ಅಲ್ಲ ನಮ್ಮದು. ಆದ್ದರಿಂದ ಒಂದು ಕಟ್ಟಬದ್ಧವಾದಂಥ ಕಾನೂನನ್ನು ಜಾರಿಗೊಳಿಸದೇ ಇದ್ದರೆ ಸಮಾಜ ಸುಧಾರಣೆ ಕಷ್ಟ ಆಗ್ತದೆ. ನ್ಯಾಯವಾಗಿ ನಡ್ಕೊಂಡು ಹೋಗೋರಿಗೆ ಭಾಳನೇ ಅನ್ಯಾಯ ಆಗುತ್ತೆ. ಬಸವರಾಜ್ ಸರ್, ಈಗ ಈ ಶರಣಾಗತಿಯಿಂದ ಇಂಥ ಚಟುವಟಿಕೆಗಳು ಕಡಿಮೆ ಆಗುತ್ತಾ ಮುಕ್ತವಾಗಿ? ಈ ಶರಣಾಗತಿಯನ್ನು ನಾನು ಸ್ವಾಗತ ಮಾಡ್ತೇನೆ. ನಮಗೇನು ಸಮಸ್ಯೆ ಬಗೆಹರಿಬೇಕು. ಅದು ಶರಣಾಗತಿ ಆಗಲಿ ಅಥವಾ ಸರೆಂಡರ್ ಆಗಲಿ ಅಥವಾ ಹೆದರ್ಕೊಂಡರ ಸರೆಂಡರ್ ಆಗಲಿ ಅಥವಾ ವಾಲಂಟ್ರಿ ಸರೆಂಡರ್ ಆಗಲಿ, ಈ ನಮ್ಮ ANF ಸರಿಯಾದಂಥ ಕೆಲಸ ಮಾಡಿದ್ದಾರೆ. ಈ ಕೊನೆ 2 ತಿಂಗಳ ಹಿಂದೆ ಒಬ್ಬರಿಗೆ ಕೊಂದರು, ಒಬ್ಬ ಲೀಡರ್ಗೆ ಎನ್ಕೌಂಟ್ರ್ ಮಾಡಿದ್ರು. ಆದರೆ ಯಾವ್ದಾರು 6 ತಿಂಗಳ ಹಿಂದೆ ಮತ್ತೊಬ್ಬ 2 ವರ್ಷದ ಹಿಂದೆನೂ ಅದು ಸಂಕೇತ ರಾಜನ್ನ ಯಾರೋ ಅವರೊಬ್ಬರಿಗೆ ಕೊಂದರು. ಸೊ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಅದ್ರದ್ದು ಸ್ವಲ್ಪ ಹೆದರಿಕೆ ಇರಬೇಕು. ಮತ್ತು ಈಗೇನು ಗೌರ್ಮೆಂಟ್ ಏನೋ ಅವ್ರಿಗೆ ಕನ್ಸಿಡರ್ ಮಾಡಿದ್ದಾರೆ, ಒಂದು ರೀತಿಯಿಂದ ಒಳ್ಳೆಯದೇ ಅದು. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಈ ಸಮಸ್ಯೆ ಬಗೆಹರಿಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಕೆಲವೊಬ್ಬರು ಕ್ರಿಟಿಸೈಸ್ ಮಾಡ್ತಾರೆ, ಇದು ಒಳ್ಳೆಯದಲ್ಲ, ಅದು ಅಲ್ಲ, ಇದಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತು ಹಿಂದೆ PFI SDPI ಎಷ್ಟೊಂದು ಕೇಸ್ಗಳು ವಾಪಸ್ ತೊಗೊಂಡಿದ್ದಾರೆ ಗೌರ್ಮೆಂಟ್ದು. ಎಲ್ಲನೂ ಅದನ್ನೇ ಮಾಡೋದೇ. ಆದರೆ ಇದರಲ್ಲಿ ಯಾವ ಹಾರ್ಡ್ ಕೋರ್ ಕೇಸ್ಗಳು ಬಿಟ್ಟು ಯಾವ ಚಿಲ್ಡ್ರಿ ಕೇಸ್ಗಳಿದಾವೆ ಅದು ಬೇಕಾದ್ರೆ ಉಡ್ರಾ ಮಾಡ್ಕೊಳ್ಳಿ. ಬಟ್ ಸೀರಿಯಸ್ ಇರುವಂಥ ಕೇಸ್ಗಳನ್ನು ಉಡ್ರಾ ಮಾಡ್ಕೋಬಾರ್ದು. ಅದು ಕೇಸಲ್ಲಿ ನಡೀತಾವೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಗೌರ್ಮೆಂಟ್ ಡಿಸಿಷನ್. ಅವ್ರೇನು ಡಿಸಿಷನ್ ತೊಗೋತಾರೆ, ಅದು ಯಾವ ಕಂಡೀಷನ್ ಮೇಲೆ ಅವ್ರು ಸರೆಂಡರ್ ಆಗಿದ್ದಾರೆ ಅವ್ರಿಗೆ ಗೊತ್ತು. ಅದೊಂದು ಕಮಿಟಿ ಮಾಡಿದ್ದಾರೆ, ಲೆಫ್ಟಿಸ್ಟ್ ಚಿಂತಕರು ಅಂತ ಒಂದು ಕಮಿಟಿ ಮಾಡಿ ಅವ್ರ ಥ್ರೂ ನೆಗೋಷಿಯೇಷನ್ ಮಾಡಿ ಏನೋ ಸರೆಂಡರ್ ಆಗಿರೋಂತ ನಾನು ಕೇಳಿದ್ದೆ ಪೇಪರ್ದಲ್ಲಿ. ಏನೇ ಇರಲಿ, ಈ ಕಾನೂನನ್ನು, ನೆಲದ ಕಾನೂನಿಗೆ ನಾವು ಗೌರವ ಕೊಡಬೇಕು. ಗೌರವ ಕೊಡಲಾರ್ದೆ ನಾವೇ ಕಾನೂನು ಚಲಾವಣೆ ಮಾಡ್ತೇವೆ, ನಮ್ಮದೇ ಕಾನೂನು ಚಲಾವಣೆ ಮಾಡ್ತೇವೆ ಅನ್ನೋದು ಡೆಮೋಕ್ರಸಿ ಸಿಸ್ಟಮ್ ಅಲ್ಲ. ಅದೊಂಥರ ಡಿಕ್ಟೇಟರ್ಶಿಪ್. ಅದು ನಮ್ಮ ದೇಶದಲ್ಲಿ ನಡೆಯೋದಿಲ್ಲ. ಏನೋ ಕೆಲವೊಂದು ಸಲ ಸಕ್ಸಸ್ ಆಗ್ಬೋದು, ಆದರೆ ಕೊನೆಗೆ ಇರೋದು ತೊಂದರೆನೇ ಅವರಿಗೆ. ಏನೇ ಅಂದ್ರೂ ಈ ಸರ್ಕಾರಕ್ಕೆ ಯಾರೂ ಮಿಕ್ಕಿದವರಲ್ಲ. ಒಂದಿಲ್ಲದ ಒಂದು ದಿವಸ ಅವರು ಅನುಭವಿಸ್ಬೇಕಾಗ್ತದೆ. ಈ ಥರ ಸರೆಂಡರ್ ಆಗಿದ್ದು ಒಳ್ಳೆಯದು. ಇನ್ನು ಮುಂದಾದರೂ ಇದನ್ನು ಕೊನೆ ಅಂತ ಹೇಳ್ತಾರೆ, ಲಾಸ್ಟಿಗೆ ಅಂತ ಹೇಳ್ತಾರೆ. ಆದರೂ ಇನ್ನೊಂದು ಈ ಥರ ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ಇದಕ್ಕೆ ಅವಕಾಶ ಕೊಡಬಾರ್ದು. ಚರ್ಚೆ ಮಾಡೋಣ ಸರ್. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್. ಸರ್ಕಾರ ಅವಕಾಶ ಕೊಡಬಾರ್ದು ಈ ಥರ ಆ್ಯಕ್ಟಿವಿಟೀಸಿಗೆ. ಈಗ ಬೆಳಿಲಿಕ್ಕೆ ಅದಕ್ಕೂ ಅವ್ರು ಏನು ಸಮಸ್ಯೆಗಳಿದಾವೆ ಬಗೆಹರಿಸಿದ್ರೆ ಮುಗಿಯುತ್ತಲ್ಲ. ಇದರಲ್ಲಿ ಅವ್ರದ್ದು ನಕ್ಸಲೈಟ್ ವೈಯಕ್ತಿಕ ಸಮಸ್ಯೆಗಳು ಯಾವುವು ಇಲ್ಲ ಇದರಲ್ಲಿ. ಹೌದು, ಅವ್ರ ಹಿನ್ನೆಲೆ ನೋಡ್ತಿದ್ರೆ ಅದೇ ವೈಯಕ್ತಿಕ ಯಾರು ಇಲ್ಲ, ಇಂಡಿವಿಜುವಲ್ ಆಗಿ ಯಾರು ಇಲ್ಲ. ದೇ ಆರ್ ನಾಟ್ ಕ್ರಿಮಿನಲ್ಸ್. ನಾನು ಒಪ್ಕೋತೀನಿ, ನಮ್ಮ ಸ್ನೇಹಿತರು ಹೇಳ್ದಂಗೆ ದೇ ಆರ್ ನಾಟ್ ಕ್ರಿಮಿನಲ್ಸ್. ಬಟ್ ಕಾನೂನು ಯಾವಾಗ ಕಾನೂನನ್ನು ಕೈಯಾಗಿ ತಗೋತಾರೆ, ಬಂದೂಕು ಕೈಯಾಗಿ ತಗೋತಾರೆ, ಇಟ್ ಅಮಂಗ್ಸ್ಟ್ ಕ್ರಿಮಿನಲ್. ಅದು ಆಗ್ತದೆ. ಉದ್ದೇಶ ಬೇರೆ ಇರ್ಬೋದು, ಉದ್ದೇಶ ಒಳ್ಳೇದಿರ್ಬೋದು, ಹಿಡಿದ ಹಾದಿ ದಟ್ ಈಸ್ ರಾಂಗ್, ತಪ್ಪಿದೆ. ಏನೋ ಇವತ್ತು ಸರೆಂಡರ್ ಆಗಿದ್ದಾರೆ, ವಿ ಶುಡ್ ವೆಲ್ಕಮ್ ಇಟ್. ಎಸ್, ಥ್ಯಾಂಕ್ ಯು. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಚಿಂತಕರಾಗಿರುವಂಥ ವಡ್ಡಗೆರೆ ನಾಗರಾಜಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ.
ಸರಿ, ನಕ್ಸಲರನ್ನ ಶರಣಾಗತಿ ಮಾಡೋದಕ್ಕೆ ಸರ್ಕಾರ ಒಂದು ವಿಶೇಷವಾಗಿರುವಂಥ ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಈ ಪ್ಯಾಕೇಜ್ ಬಗ್ಗೆ ಹೇಳೋದಾದ್ರೆ ಅಂದರೆ ಈ ತೆಗೆದುಕೊಂಡಿರುವಂಥ ಪ್ರಕ್ರಿಯೆ ಅಥವಾ ನಿರ್ಧಾರ ಸರಿ ಇದೆಯಾ ಹೇಗೆ ಅಂತ? ಏನಿವತ್ತು 6 ಜನ ನಕ್ಸಲರು ಶರಣಾಗತಿ ಆಗಿರೋದು ಬಹಳ ಸಂತೋಷದ ಸಂಗತಿ, ನಾವು ಸ್ವಾಗತಿಸ್ತೇವೆ. ಇದು ಪ್ರಜಾಪ್ರಭುತ್ವ ದೇಶ. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಹಿಂಸೆಗೆ ಅವಕಾಶ ಇರಬಾರ್ದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂಚಿಸುವ ಹಾಗೆ ನಾವು ಬ್ಯಾಲೆಟ್ ಮೂಲಕ ಬದಲಾವಣೆ ತರಬೇಕೆ ಹೊರತು ಬುಲೆಟ್ ಮೂಲಕ ಅಲ್ಲ. ಬುಲೆಟ್ ಹಿಂಸೆಯ ಸಂಕೇತ, ಆದ್ರೆ ಬ್ಯಾಲೆಟ್ ಅಹಿಂಸಾ ಮಾರ್ಗದಿಂದ ಜನರ ಶಕ್ತಿಯಿಂದ ತಮ್ಮ ಪ್ರತಿನಿಧಿಗಳನ್ನ ಚುನಾವಣೆ ಮಾಡಿಕೊಂಡು ಚುನಾಯಿಸಿದ ಪ್ರತಿನಿಧಿಗಳ ಮೂಲಕ ಆಳ್ವಿಕೆ ನಡೆಸಿಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇಂಥ ಸಂದರ್ಭದಲ್ಲಿ ಏನು ಸಶಸ್ತ್ರ ದಂಗೆಯನ್ನ ಪ್ರಚೋದಿಸುವಂತ ಮತ್ತು ಸಶಸ್ತ್ರ ದಂಗೆಯಲ್ಲಿ ಪಾಲ್ಗೊಳ್ಳುವಂತಹ ನಕ್ಸಲರು ಇರ್ತಾರೆ, ಅವರು ಇವತ್ತು ಬಂದು ಶರಣ ಹೋಗ್ತಾ ಇರುವಂತದ್ದು ಅತ್ಯಂತ ಅನುಸರಣೀಯ ಮತ್ತು ಮಾದರಿಯಾದಂತಹ ಒಂದು ಸ್ವಾಗತಾರ್ಹ ಸಂಗತಿ. ಅವ್ರಿಗೆ ಪ್ಯಾಕೇಜ್ಗಳನ್ನ ಕೊಡೋದು ನಿಜವಾಗಿಯೂ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತಂದ್ರೆ ಇವತ್ತು ವ್ಯವಸ್ಥೆಯೊಳಗೇನೆ ಕ್ರೌರ್ಯ ಹಿಂಸೆ ಅನ್ನೋದು ಅಂತರ್ಗತವಾಗಿದೆ. ಅಂದ್ರೆ ನಮ್ಮ ಸಮಾಜದೊಳಗೇನೆ ಒಂದು ವ್ಯವಸ್ಥೆ ಇದೆ, ಹಿಂಸೆ ಇದೆ. ಆ ಹಿಂಸೆಯನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸಮಾನ ರಚನೆಗಳನ್ನ ಹೋಗ್ಲಾಡ್ಸೋದಕ್ಕೆ ಪ್ರತಿಹಿಂಸಾ ಮಾರ್ಗವಾಗಿ ನಕ್ಸಲರು ಹಿಂಸೆಯ ದಾರಿ ಹಿಡಿದಿದ್ರು. ಅದಕ್ಕೆ ವ್ಯವಸ್ಥೆಯ ಕಾರಣವಾಗಿರುತ್ತೆ. ಹಂಗಾಗಿ ನಾವು ಇಂಥ ವ್ಯವಸ್ಥೆ ಒಳಗೆ ಬಂದು ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತೀವಿ. ನಾವು ತ್ಯಾಗ ಮಾಡಿ ಅಸ್ತ್ರನ ತ್ಯಜಿಸಿ ನಾವು ಅಹಿಂಸಾ ಮಾರ್ಗದ ಮೂಲಕ ನಾಗರಿಕ ಸಮಾಜದ ಜೊತೆಯಲ್ಲಿದ್ದು ಪ್ರಜಾಪ್ರಭುತ್ವವನ್ನ ಬಲಗೊಳಿಸ್ತೇವೆ, ಸಂವಿಧಾನದ ಆಶಯಗಳ ಪರವಾಗಿರ್ತೀವಿ ಅಂತ ಬಂದಾಗ ಅವ್ರಿಗೆ ಸೂಕ್ತವಾದ ಬದುಕಿನ ನೆಲೆಗಳನ್ನು ಕಲ್ಪಿಸ್ಕೊಡ್ಬೇಕಾಗಿರುತ್ತೆ. ನಾವು ಅಂತಂದ್ರೆ ಸರ್ಕಾರ ಆಗಿರ್ಬೋದು ಮತ್ತು ವ್ಯವಸ್ಥೆ ಯಾರೇ ಆಗಿರ್ಬೋದು, ಹೀಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟು ಅವರ ಒಂದು ಆಶಯಗಳೇನಿದಾವೆ ಆ ಆಶಯಗಳನ್ನ ಈಡೇರಿಸೋ ಕಡೆಗೂ ಗಮನ ಕೊಡ್ಬೇಕು. ಅವರೇನು ಪ್ರತಿಹಿಂಸೆಯ ಆಶಯಗಳಿಂದ ಮುಂದೆ ಬರ್ತಾ ಇಲ್ಲ. ಹಿಂಸೆಯನ್ನ ತ್ಯಜಿಸಿ ಆರೋಗ್ಯಕರವಾದ ಸಮಾಜ ನಿರ್ಮಾಣಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ. ಹಂಗಾಗಿ ಅವರ ಜನಪರ ಕಾಳಜಿಗಳನ್ನ ಗೌರವಿಸ್ತಾ ಅವ್ರಿಗೆ ಸೂಕ್ತವಾದ ಬದುಕಿನ ಭದ್ರತೆಯನ್ನು ಕಲ್ಪಿಸಿಕೊಡ್ತಾ ನಾಗರಿಕ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ, ಇನ್ನು ಸಂವಿಧಾನದ ಆಶಯಗಳನ್ನ ಬಲಗೊಳಿಸೋದಕ್ಕೆ ನಾವೇನೇನು ವ್ಯವಸ್ಥೆಗಳು ಮಾಡ್ಬೇಕೋ ಅದೆಲ್ಲವನ್ನು ವ್ಯವಸ್ಥೆ ಮಾಡ್ಬೇಕಾಗಿರುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ಸಮಾಜದ ಒಳಗೇನೆ ಇರುವಂತ ಅನ್ಯಾಯಗಳೇನಿದೆ, ನಕ್ಸಲೈಟ್ಸ್ಗಳು ಪ್ರಶ್ನೆ ಮಾಡ್ತಾ ಇರುವಂತದ್ದು, ಅದರ ಮಾನವೀಯ ಮುಖ ಕೂಡ ನಾವು ಗುರುತಿಸ್ಬೇಕಾಗುತ್ತೆ. ಇವತ್ತು ಜಾತಿ ಅನ್ನೋದೇ ಒಂದು ದೊಡ್ಡ ಹಿಂಸೆಯಾಗಿದೆ. ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಹಿಂಸೆ, ಸಾಮಾಜಿಕ ಆರ್ಥಿಕ ಅಸಮಾನತೆ ಹಿಂಸೆ. ಈಗ ಅಲೆಮಾರಿಗಳು ಇವತ್ತು ಟೆಂಟುಗಳು ಡೇರೆ ಗುಡಾರಗಳಲ್ಲವ್ರೆ, ಭಿಕ್ಷಾಟನೆ ಮಾಡ್ಕೊಂಡವ್ರೆ, ಅದು ಒಂದು ಹಿಂಸೆ. ಮತ್ತೆ ಆದಿವಾಸಿಗಳಿಗೆ ಸರಿಯಾಗಿ ನಾಗರಿಕ ಸೌಲಭ್ಯಗಳು ಸಿಕ್ಕಿಲ್ಲ, ಅವ್ರಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಪೌಷ್ಟಿಕ ಆಹಾರ, ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಇಂಥದ್ದೆಲ್ಲ ಹೋಗ್ಲಾಡಿಸ್ಬೇಕು ತಾನೆ, ಇಲ್ದಿದ್ರೆ ಅದು ಸಮಾಜದೊಳಗೆ ಇರುವಂತ ಹಿಂಸೆ. ಇಂಥವುಗಳನ್ನೆಲ್ಲ ಹಿಂಸೆಗಳನ್ನ ನಾವು ನೀಕ್ಕೊಳ್ಬೇಕು. ಅವಾಗ್ಲೇ ಸುಂದರ ಪ್ರಜಾಪ್ರಭುತ್ವದ ನಿರ್ಮಾಣ ಕೂಡ ಸಾಧ್ಯ. ಇಂಥ ಮಾನವೀಯ ಮುಖಗಳನ್ನ, ನಕ್ಸಲರಲ್ಲಿ ಇರುವಂತಹ ಪ್ರಶ್ನೆಗಳ ಮಾನವೀಯ ಮುಖಗಳನ್ನು ಕೂಡ ನಾವು ಗುರುತಿಸ್ಬೇಕಾಗತ್ತೆ. ಭ್ರಷ್ಟಾಚಾರ ಕೂಡುದು ಮತ್ತು ಸರ್ಕಾರ ಪ್ರಾಯೋಜಿತ ಹಿಂಸಾ ಮಾದರಿಗಳಿರ್ತವೆ ಅಂತ ಹೇಳ್ತಾರೆ ಅವರು. ಅಂತ ಹಿಂಸಾ ಮಾದರಿಗಳು ಕೂಡುದು. ಮತ್ತೆ ಇಲ್ಲಿ ಕೆಲವು ಬಲಪಂಥೀಯ ರಾಜಕೀಯ ಶಕ್ತಿಗಳು, ಕೆಲವು ಬಲಪಂಥೀಯ ಸಂಘಟನೆಗಳು, ಆ ಸಂಘಟನೆಗಳು ಏನ್ ಮಾಡ್ತವೆ, ಕೋಮುವಾದವನ್ನ ಪ್ರಚೋದಿಸ್ತಿರ್ತವೆ. ದಲಿತರಿಗೆ ಇವತ್ತಿಗೂ ಕೂಡ ಕೇವಲ ಟೆಂಪಲ್ ಎಂಟ್ರಿ ಏನಿದೆ ಸಿಗ್ತಾ ಇಲ್ಲ. ಮಹಿಳೆಯರ ದೌರ್ಜನ್ಯಕ್ಕೆ, ಮಹಿಳೆಯರ ವಿರುದ್ಧ ನಡೆಯುವಂತ ದೌರ್ಜನ್ಯಕ್ಕೆ ಕೊನೆಯೇ ಇಲ್ಲ. ಇಂಥದ್ದೆಲ್ಲ ನಡೀತಾನೆ ಇದೆ. ಇಂಥದ್ರ ಪ್ರಶ್ನೆ ಇದ್ದಾಗ ಪ್ರಶ್ನೆಗಳ ಮಾನವೀಯ ಮುಖವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಅದುವೇ ಸುಂದರ ಪ್ರಜಾಪ್ರಭುತ್ವ ನಿರ್ಮಾಣಕ್ಕೊಂದು ಆಧಾರ. ನಾವು ಹೋಗ್ಬೇಕಾಗಿರುತ್ತೆ. ಈ ತರ ನಕ್ಸಲರ ನಾವು ಪ್ರಶ್ನೆಗಳನ್ನ ಎದುರುಗೊಳ್ಬೇಕಾಗಿದೆ ಮತ್ತು ಶರಣಾಗಿರೋದು ಸ್ವಾಗತಾರ್ಹವಾದಂತ ಸಂಗತಿ. ಸರ್, ಈಗ ಅರವಿಂದ್ ಸರ್, ಈ ಸ್ಥಳೀಯರೇ ನಕ್ಸಲರಾಗಿ ಮಾರ್ಪಾಡು ಹೊಂದಲು ಕಾರಣ ಏನು ಅಂತಂದ್ರೆ, ಅಂದ್ರೆ ರಾಜಕೀಯ ವ್ಯವಸ್ಥೆನೇ ಕಾರಣನ ಹೇಗೆ ಅಂತ? ಅಲ್ಲ, ಇದಕ್ಕೆ ವ್ಯವಸ್ಥೆ ಕಾರಣ ಅಂತ ಹೇಳ್ತೀನಿ ನಾನು, ರಾಜಕೀಯ ವ್ಯವಸ್ಥೆ ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಇದು ರಾಜಕೀಯದಿಂದ ಮೇಲ್ಪಟ್ಟು ನಾವು ನೋಡಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಸರ್ಕಾರ ಇಲ್ಲ ಯಾವುದೋ ಒಂದು ರೂಲಿಂಗ್ ಡಿಸ್ಪೆನ್ಸೇಷನ್ಗೆ ನಾನು ಟಾರ್ಗೆಟ್ ಮಾಡೋಕ್ಕೆ ಇಷ್ಟ ಬಯಸಲ್ಲ. ಬಟ್ ಅಫ್ಕೋರ್ಸ್ ಸಿದ್ದರಾಮಯ್ಯಸ್ ಲೆಡ್ ಗೌರ್ಮೆಂಟ್ ಮೊದಲು ಮಾಡಿರೋದು ಮತ್ತು ಇವಾಗ ಮಾಡಿರೋದಕ್ಕೆ ಸರಾಹನೀಯ, ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ಆದರೆ
ಇಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ಮೂಲಭೂತ ಕುಂದುಕೊರತೆಗಳಿರುತ್ತೆ, ಒಂದಿಷ್ಟು ವೈಚಾರಿಕ ಹಿನ್ನೆಲೆ ಇರುತ್ತೆ. ಆ ವೈಚಾರಿಕ ಹಿನ್ನೆಲೆಯಿಂದ ಮಾಡಿರೋ ಕಾರಣಕ್ಕೋಸ್ಕರ ಇವರಿಗೆ ನಾವೊಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಸರ್ಕಾರ ಕೂಡ ನಿರ್ಧರಿಸಿದೆ. ಈಗ ನಮ್ಮ ಹಿರಿಯ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗರಾಜ್ ಸರು ಹೇಳಿದ್ರು, ಈಗ ರಿಟೈರ್ಡ್ ಆಫೀಸರು, ಅವ್ರಿಗೆ ನಾವು ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅನ್ನೋ ಲೆಕ್ಕಕ್ಕೆ ಹೇಳಿದ್ರು. ನೋ, ಹಿಯರ್ ದೇರ್ ಈಸ್ ಎ ಎಕ್ಸೆಪ್ಷನ್ ಟು ಬಿ ಗಿವನ್. ಒಂದಿಷ್ಟು ನಾವು ಕನ್ಸಿಡ್ರೇಷನ್ ತೊಗೊಳ್ಬೇಕಾಗತ್ತೆ. ಅದೇ ಸರ್ಕಾರ ತೊಗೊಂಡಿರೋದು, ಅದೇ ಪಾಲಿಸಿ ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ ಇಟ್ ವಿಲ್ ನಾಟ್ ಬಿ ರೂಲ್ಸ್ ಆ್ಯಸ್ ಯೂಶುವಲ್. ದಟ್ ಈಸ್ ವಾಟ್ ಇಸ್ ದ ಪಾಲಿಸಿ, ದಟ್ ಈಸ್ ಅ ಸ್ಟ್ಯಾಂಡ್ ಆಫ್ ದ ಗೌರ್ಮೆಂಟ್. ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಸ್ಪೆನ್ಸೇಷನ್, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಮೊದಲು. ಯಾಕೆಂದರೆ ಮಧ್ಯದಲ್ಲಿ ಬೇರೆ ಸರ್ಕಾರ ಬಂದರೂ ಕೂಡ ಆ ಪಾಲಿಸಿನ ಅದನ್ನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಸಿದ್ದರಾಮಯ್ಯ ಅವರು ಮಾಡಿರೋ ಒಂದು ಪಾಲಿಸಿ ಏನಿತ್ತು ಅವತ್ತು, ಅದು ಎಲ್ಲರಿಗೂ ಮಾನ್ಯವಿದೆ ಅಂತ ಅನ್ನೋ ಹಾಗೆ ಇವತ್ತು ನಿಂತ್ಕೊಂಡಿದೆ. ಯಾಕಂದರೆ ಈವನ್ ಬಿ ಜೆ ಪಿ, ವಿ ಹ್ಯಾಡ್ BJP ಆ್ಯಂಡ್ JDS ಡಿಸ್ಪೆನ್ಸೇಷನ್ ಆಲ್ಸೋ ಇನ್ ಬಿಟ್ವೀನ್. ಸೊ ನೋಬಡಿ ಹ್ಯಾಸ್ ಅಪೋಸ್ಡ್ ಇಟ್. ಅಂದರೆ ನಾನು ಹೇಳ್ತಾ ಇರೋದು, ಸಂಪೂರ್ಣವಾಗಿ ಅವರು ಮೇನ್ ಸ್ಟ್ರೀಮ್ಗೆ ಬರೋಕ್ಕೆ ನಾವೊಂದಿಷ್ಟು ರಿಲ್ಯಾಕ್ಸೇಷನ್ ಕೊಡೋಕ್ಕೆ ತಯಾರಿದ್ದೀವಿ. ಪ್ಲಸ್ ಇವತ್ತಿಗೆ ಮೊದಲು ಅವತ್ತಿನ ದಿವಸ ಅವರ ಧ್ವನಿ ಯಾರೂ ಕೇಳ್ತಾ ಇರಲಿಲ್ಲ, ಅವರು ಒಂದು ಸಂಕಟದಲ್ಲಿ ಸಿಗಾಕೊಂಡಿದ್ರು, ಅವರು ಅದನ್ನು ವ್ಯಕ್ತಪಡಿಸಬೇಕಾಗಿತ್ತು. ದೇ ವಾಂಟೆಡ್ ಟು ಮೇಕ್ ಇಟ್ ಲಾರ್ಜ್. How they will make it large? Some people make a big peg of it. Some people make a big sound out of it with their arms. That is what they took up. But today, ನಿಮ್ಮಂಥ ಮಾಧ್ಯಮ ಇವತ್ತು ಅವ್ರ ಫೋಟೋ ಹಾಕ್ಬಿಟ್ಟು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದೀರಾ. ಅವ್ರಿಗೆ ಬೆಂಬಲಿಗರಾಗಲಿ, ಅವ್ರಿಗೆ ಒಂದು ರೀತಿಯಿಂದ ಇಂಡೈರೆಕ್ಟಾಗಿ ಸಹಾನುಭೂತಿ ಕೊಡೋರಿಗೂ ಕೂಡ ಒಂದಿಷ್ಟು ಅನಿಸಿರುತ್ತೆ, ನೋಡು ಮಾಧ್ಯಮದಲ್ಲೇ ಅವ್ರು ಬಂದುಬಿಡ್ಬೋದು ಅನ್ನೋಂಥ ಸಾಧ್ಯತೆ ಇದೆ. ಅಂದರೆ ಮೇನ್ ಸ್ಟ್ರೀಮ್ಗೆ ಆಹ್ವಾನ ಮಾಡ್ತಿರುವಂಥ ಇದು ಒಂದು ಚೇತನಾಕಾರಿ ಒಂದು ದಿಸ್ ಇಸ್ ಅ ಪಾಸಿಟಿವ್ ಡೆವಲಪ್ಮೆಂಟ್. ಸೊ ಟುಮಾರೋ if they speak out, there is a social media, there is a media, there is a mass media, there is a government which is going to listen to them ಅನ್ನುವಂಥ ಸಂದೇಶ ರವಾನೆ ಆದರೆ ಇದು ಮಾದರಿ ಆಗುತ್ತೆ. ಮತ್ತು ಈ ರೀತಿಯ, ಯಾಕಂದರೆ ದೇ ಆರ್ ನಾಟ್ ಅವರ್ ಆ್ಯಕ್ಚುಯಲ್ ಪ್ರಾಬ್ಲಮ್ಸ್. ದ ಆ್ಯಕ್ಚುಯಲ್ ಪ್ರಾಬ್ಲಮ್ ಈಸ್ ಇವ್ರನ್ನ ಇಟ್ಕೊಂಡು ಬೇರೆ ಆರ್ಮ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್, ಆ್ಯಂಟಿ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ಸ್, ನಿಜವಾದ ಮಿಲಿಟೆಂಟ್ಸ್ ಆಗಲಿ, ಅಕ್ರಾಸ್ ದ ಬಾರ್ಡರ್ ಆಗಲಿ, ಯಾವುದೇ ಸೈಡ್, ಈಸ್ಟರ್ನ್ ಬಾರ್ಡರ್ ಆಗಲಿ, ನಾರ್ತರ್ನ್ ಬಾರ್ಡರ್ ಆಗಲಿ, ವೆಸ್ಟರ್ನ್ ಬಾರ್ಡರ್ ಆಗಲಿ, ಅವರು ಮತ್ತು ಇವನ್ ನಮ್ಮ ಶ್ರೀಲಂಕಾದ ಇಲ್ಲಿ ಇರುವಂಥ ಎಕ್ಸ್ಟ್ರೀಮಿಸ್ಟ್ ಅವರು ಕೂಡ ಇವ್ರನ್ನ ಬಳಸ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ದ್ಯಾಟ್ ವಾಸ್ ಅವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ಅವ್ರಿಗೆ ಕೊಡ್ತಾ ಇರೋ ಒಂದು ಚಿಕ್ಕ ಪ್ಯಾಕೇಜ್ ಇದೆಯಲ್ಲ, ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ. ಯಾಕಂದರೆ ನಮಗೆ ಎಷ್ಟು ಜನ ಇವತ್ತಿಗೂ ನಾವು ಎಲ್ಲರನ್ನೂ ತೆಗೆದು ಹಿಡ್ಕೊಂಡ್ರೆ 100-150 ಜನರಿಗೆ ನಾವು ಪ್ಯಾಕೇಜ್ ಕೊಡಬೇಕಾಗತ್ತೆ. ಬಟ್ ಇವ್ರ ಮೇಲೆ ಖರ್ಚು ಮಾಡ್ತಾ ಇರೋವಂಥದ್ದು, ಇದರಿಂದ ಡೆವಲಪ್ಮೆಂಟ್ ಆಗದೆ ಇರುವಂಥದ್ದು ಇದೆಯಲ್ಲ, ದಟ್ ಕಾಸ್ಟ್ ಟು ಅವರ್ ನೇಷನ್ ಈಸ್ ಮಚ್ ಮೋರ್. ಇದು ಪಾಯಿಂಟ್ ನಂಬರ್ 1. Point number 2 is, if they come inside, they also have a flourishing life, they can give their leadership. ಆಮೇಲೆ ಅವ್ರಿಗೊಂದು ಉದ್ದೇಶ ಇದೆ. ಇದಕ್ಕಿಂತ ಒಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಇದರಲ್ಲಿ ಬಂದಿದೆ. ಇದರಲ್ಲಿ ಭಾರತ ಜಯಗೊಂಡಿದೆ. ಯಾಕಂದರೆ ದ ಡೆವಲಪ್ಮೆಂಟ್ ಮಾಡೆಲ್ ಆ್ಯಂಡ್ ದ ಡೆಮೊಕ್ರೆಟಿಕ್ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ವಿಶ್ವಾಸ ಇಟ್ಕೊಂಡು ಬೇರೆದನ್ನು ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಇಟ್ಕೊಂಡು ನೋಡಿ, ಇದೇ ನೇಪಾಳಲ್ಲಿ ಸಕ್ಸಸ್ ಆಗಿಬಿಡುತ್ತೆ. ಬಿಕಾಸ್ ದೇ ಹ್ಯಾವ್ ಅ ರೀಸನ್. ಅಲ್ಲಿ ಮೊನಾರ್ಕಿ ಇತ್ತು, ಅದನ್ನು ಕಿತ್ತಾಕ್ತಾರೆ ಮಾಯ್ಸ್. They get a success. 1995 to 2004, if I'm not wrong, they get a success. But ಆದರೆ ಭಾರತದಲ್ಲಿ ಡೆಮೋಕ್ರಸಿ ಇದೆ, ಜುಡಿಷಿಯಲ್ ಸಿಸ್ಟಮ್ ಇದೆ, ಆರ್ಡರ್ ಬೇಸ್ಡ್ ಸೊಸೈಟಿ ಇದೆ, ಡೆವಲಪ್ಮೆಂಟು ಆಗ್ತಾ ಇದೆ. ಎಲ್ಲರಿಗೂ ಅವರ ಅಪೂರ್ಣವಾಗಿರುವಂಥ ಕನಸುಗಳನ್ನು ಪೂರ್ಣ ಮಾಡ್ಕೊಳ್ಳುವಂಥ ಸಂದರ್ಭಗಳನ್ನು ಇವತ್ತು ರಚನೆ ಮಾಡಿದ್ದೀವಿ. ಹಾಗಾಗಿ ಭಾರತ ಆ್ಯಸ್ ಅ ದೇಶ, as a nation has been successful, and the wrong ಅಂದರೆ the real needy people are getting its essence. ಅದಕ್ಕೆ ಅವ್ರಿಗೂ ತಲುಪ್ತಾ ಇದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಸೊ ಹಾಗಾಗಿ ಎವ್ರಿ ಇಂಡಿಯನ್ should set aside himself apolitically and think themselves that we have been successful. And ಇದು ಮಾದರಿ ಆಗಲಿ, ಬರೀ ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗಲ್ಲ, ಬೇರೆ ಎಲ್ಲ ದೇಶಗಳಿಗೆ ಮಾದರಿ ಆಗುವಂಥ ಒಂದು ಐತಿಹಾಸಿಕ ಇದು ಒಂದು ಕರ್ನಾಟಕದಲ್ಲಿ ಆಗಿದೆ. ವಿ ಶುಡ್ ಆಲ್ ಅಪ್ಲೌಡ್ ಇಟ್ ಆ್ಯಂಡ್ ಸಹಕಾರ ಕೊಡೋಣ ನಾವೆಲ್ಲರೂ. ನಮ್ಮದಲ್ಲಿ ಒಂದಿಷ್ಟು ಲೆಟ್ ಅಸ್ ಹ್ಯಾವ್ ಅ ಮೆಲೋಡೌನ್ಡ್ ಟೋನ್ ಆಸ್ ವೆಲ್ as ಜುಡಿಷಿಯರಿ ಸಿಸ್ಟಮ್ ಆರ್ ಆಸ್ ಅ ಥಿಂಕ್ ಟ್ಯಾಂಕ್. ವಿ ಆಲ್ ಹ್ಯಾವ್ ಟು ಬಿ ಮೋರ್ ಅವ್ರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ನಾವು ಬರೋಣ. ಎಸ್ ಮಾಲ್ಗತ್ತಿ ಸರ್, ಈಗ ಈ ನಕ್ಸಲ್ ಚಟುವಟಿಕೆಯನ್ನು ತಡೆಗಟ್ಟಲು ನಾವು ಹಿಂದೆ ಮಾಡುವ ಕಾರ್ಯಕ್ರಮ ನಾವು ನಾನೇ ಕೇಳಿದೆ ಆ ಕ್ವಶನ್, ಅಂದರೆ ಬರೀ ಎನ್ಕೌಂಟ್ರ್ ಒಂದೇ ಪರಿಹಾರನ ಅಂತೇಳಿ. ಬಟ್ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಒಂಥರ ಮಾದರಿ ಆಗಬಹುದಲ್ಲ ಇದು? ಖಂಡಿತ ಮಾದರಿ ಆಗ್ತದೆ. ಯಾಕಂದರೆ ಕೊಲ್ಲೋದೇ ನಮ್ಮ ಉದ್ದೇಶ ಅಲ್ಲ, ಸಮಸ್ಯೆ ಬಗೆಹರಿಬೇಕು ಮೊದಲು. ಕೊಲ್ಲಬೇಕಾಗಿತ್ತಂದರೆ ಇದೆಲ್ಲ ಯಾಕೆ ಬೇಕು ನಮಗೆ? ಶರಣಾಗತಿ ಯಾಕೆ ಬೇಕು ಅಲ್ವಾ? ಹಿಂದೆ ಅನೇಕ ಸಲ ಸರೆಂಡರ್ ಆಗಿದ್ದಾರೆ. ಇದೊಂದು ಫಸ್ಟ್ ಟೈಮ್ ಏನಲ್ಲ.
ಬೇಕಾದಷ್ಟು ಸರೆಂಡರ್ ಆಗಿದ್ದಾರೆ. ಆಮೇಲೆ ನಮ್ಮಲ್ಲಿ ಕಾನೂನು ಇರೋದು, ಕಾನೂನು ಮಾಡೋ ಉದ್ದೇಶ ನಮ್ಮಲ್ಲಿ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಎಕ್ಸ್ಪೆಷಲಿ ಕಾನೂನು ಅವನು ಮನಸ್ಸನ್ನು ಪರಿವರ್ತನೆ ದೃಷ್ಟಿಯಿಂದ ನಮ್ಮಲ್ಲಿ ಕಾನೂನು ಫಾರ್ಮೇಷನ್ ಆಗಿದೆ. ಕೊಲ್ಲಿಕ್ಕಾಗಿಲ್ಲ, ಗುಂಡು ಹಾಕ್ಲಿಕ್ಕಾಗಿಲ್ಲ. ಮನುಷ್ಯನ ಮನಸ್ಸನ್ನು ಏನು ಕ್ರಿಮಿನಲ್ ಮೈಂಡ್ ಇದೆ ಅದನ್ನು ಪರಿವರ್ತನೆ ಮಾಡೋ ಉದ್ದೇಶದಿಂದ ನಮ್ಮಲ್ಲಿ ಕಾನೂನು ರಚನೆ ಆಗಿದೆ. ಅದೇ ಗಲ್ಫ್ಸ್ ಕಂಟ್ರಿಯಲ್ಲಿ ನೋಡಿ, ಅಲ್ಲೆಲ್ಲ ಕಳ್ತನ ಮಾಡಿದ್ರೆ ಕೈ ಕಟ್ ಮಾಡ್ತಾರೆ. ನಮ್ಮಲ್ಲಿ ಟಿಟ್ ಫಾರ್ ಟ್ಯಾಟ್ ಕಾನೂನು ಇದೆಯಾ? ಕಾನೂನನೇ ನಮ್ಮಲ್ಲಿ ಸವಲತ್ತಿರುವಾಗ ಈ ಶರಣಾಗತಿಯನ್ನು ನಾವ್ಯಾಕೆ ಸ್ವಾಗತ ಮಾಡಬಾರ್ದು? ಕಾನೂನು ಉದ್ದೇಶ ಅದಲ್ರಿ. ಕಾನೂನು ನಮ್ಮಲ್ಲಿ ಅವರಿಗೆ ರಕ್ಷಣೆ ಕೊಡ್ತದೆ. ಈ ನಾವು ಒಬ್ಬ ಮುಗ್ಧ ಶಿಕ್ಷೆ ಆಗಬಾರ್ದು, 100 ಜನ ಆರೋಪಿಗಳು ಬಿಟ್ಟುಗಡೆ ಆದರೂ ಪರವಾಗಿಲ್ಲ, ಒಬ್ಬ ಮುಗ್ಧನಿಗೆ ಶಿಕ್ಷೆ ಆಗಬಾರ್ದು ಅಂತ ಕಾನೂನು ಹೇಳ್ತದೆ ನಮ್ಮಲ್ಲಿ. ಆ ಥರ ಇಟ್ಕೊಂಡು ನಮ್ಮಲ್ಲಿ ಕಾನೂನು ಮಾಡಿದ್ದೇವೆ. ಹೀಗಾಗಿ ಗುಂಡು ಹಾಕೋದೇ ಕೊನೆ ಇಸ್ತರಲ್ಲ. ಗುಂಡು ಹಾಕೋದ್ರಿಂದ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತನೂ ಯಾವುದೋ ಮೂರ್ಖತನ, ಅದು ಯಾರೂ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು. ಹಾಗಾದರೆ ಜಗತ್ತಿನಲ್ಲಿ ಇಷ್ಟು ಟೆರರಿಸ್ಟ್ ಇಷ್ಟೊತ್ತನ ಯಾಕೆ ಇರ್ತಿತ್ತು? ಎಷ್ಟು ಮಂದಿ ಕೊಂದಿಲ್ಲ ಟೆರರಿಸ್ಟ್ಗೆ? ಇನ್ನೂ ಯಾಕೆ ಜೀವಂತಿದೆ? ಏನು ನಾವು ಕೊಲ್ತೀವಿ ಅದ್ರ ಈಕ್ವಲಿನೂ ಇದು ನೆಗೋಷಿಯೇಷನ್ ಆಲ್ಸೋ ಇಂಪಾರ್ಟೆಂಟ್. ಏನು ಅದು ನೆಗೋಷಿಯೇಷನ್ ಮತ್ತು ಉದ್ದೇಶ ಏನಿದೆ ಇದರಲ್ಲಿ? ಟೆರರಿಸ್ಟ್ ಉದ್ದೇಶ ಬೇರೆ, ಟೆರರಿಸ್ಟ್ ಅವ್ರ ಐಡಿಯಾಲಜಿ ಬೇರೆ, ಅವ್ರ ಥಿಂಕಿಂಗ್ ಬೇರೆ. ಬಟ್ ಇದು ಟೆರರಿಸ್ಟ್ ಅಲ್ಲ, ದೇ ಆರ್ ನಾಟ್ ಟೆರರಿಸ್ಟ್. ಇಲ್ಲಿರುವಂಥ ಸಾಮಾಜಿಕ ಅಸಮಾನತೆಗಳು, ಸಾಮಾಜಿಕ ಸಮಸ್ಯೆಗಳು, ಸಂವಿಧಾನಿಕ ಹಕ್ಕುಗಳನ್ನು ಪರಿಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥ ಕಳಕಳಿ ಇರುವಂಥ ಜನ ಇದನ್ನು ಕಂಡು, ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಕಂಡು ಈ ಹಾದಿ ತುಳಿದಿದ್ದು. ಆದರೆ ಅವ್ರು ಗನ್ ಹಿಡಿಬಾರ್ದಿತ್ತು. ಅದಕ್ಕೆ ಅನೇಕ ರೀತಿ ಪ್ರಜಾಪ್ರಭುತ್ವದಲ್ಲಿ ಅನೇಕ ರೀತಿ ಪ್ರತಿಭಟನೆಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ವಿರೋಧಿಸಲಿಕ್ಕೆ ಅನೇಕ ರೀತಿಯ ಅವಕಾಶಗಳಿದ್ದಾವೆ. ಗನ್ನ ಒಂದು ಮುಖ್ಯ ಅಲ್ಲ. ಇದು ಈ ಗನ್ ಹಿಡಿಯೋದ್ರಿಂದ ಅನೇಕ ಸತ್ತು ಹೋದರು, ಅದಕ್ಕೆ ಹೊಣೆ ಯಾರು? ಅಲ್ವಾ? ಅದಕ್ಕೆ ಯಾವುದೇ ಆಗಲಿ ಕಾನೂನು ರೀತಿಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ನಡ್ಕೊಂಡಲ್ಲಿ ಖಂಡಿತವಾಗಿಯೂ ಆ ಸಮಸ್ಯೆ ಬಗೆಯಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನೋಡಿ, ಶರಣಾಗತ ಆಗಿದ್ದಾರೆ. ಶರಣಾಗತ ಆದ ತಕ್ಷಣವೇ ಸಮಸ್ಯೆ ಬಗೆಹರಿತಾ? ಇನ್ನೂ ಇಲ್ಲ. ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವ್ರ ಸಮಸ್ಯೆಗಳೇನದಾವೆ ಅದನ್ನು ಬಗೆಹರಿಸಬೇಕು. ಅವ್ರು ಯಾವ ಸಲುವಾಗಿ ಫೈಟ್ ಮಾಡಿದ್ರು, ಯಾವ ಸಮಸ್ಯೆಗಳ ಸಲುವಾಗಿ ಯಾವಗೋಸ್ಕರ ಫೈಟ್ ಮಾಡಿದ್ರು ಅನ್ನೋದು ನನಗೆ ಆ ಸಮಸ್ಯೆಗಳನ್ನು ಮೇನ್ ಇದು ಕಾರಣ ಅಂತಂದರೆ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಇದು. ಏನು ಆದಿವಾಸಿಗಳನ್ನು ಒಕ್ಕಲೆಬ್ಬಿಸಿದ್ರು ಕಾಡಿನಿಂದ, ಅವ್ರಿಗೆ ಲೈಟಿನ ವ್ಯವಸ್ಥೆ ಇಲ್ಲ, ಸಂವಿಧಾನಿಕ ಹಕ್ಕಾದ ಶಿಕ್ಷಣ ವ್ಯವಸ್ಥೆ ಇಲ್ಲ, ಆರೋಗ್ಯ ವ್ಯವಸ್ಥೆ ಇಲ್ಲ, ಒಂದು ದಾರಿ ಇಲ್ಲರಿ ಹೋಗಲಿಕ್ಕೆ, ಕುಡಿಲಿಕ್ಕೆ ನೀರಿಲ್ಲ. ಇಷ್ಟೊಂದೆಲ್ಲ ಅನಾನುಕೂಲತೆ ಇರುವಾಗ ಮತ್ತು ಅವ್ರಿಗೆ ಯಾರಿಗೆ ಕೇಳಬೇಕು? ಅವರು ಕೇಳೋರು ಯಾರು? ಈ ನಾವು ವೋಟಿಂಗ್ ಹೋಗ್ತೇವೆ. ನಾವೇ ಕಾರವಾರದಲ್ಲಿದ್ದೆ ನಾನು. ವೋಟಿಂಗ್ ಹೋಗ್ಬೇಕಾದ್ರೆ 10-15 ಕಿಲೋಮೀಟರ್ ನಗ್ಗುತ್ತಾ ಹೋಗ್ಬೇಕು, ಡಬ್ಬಿ ಹೊತ್ಕೊಂಡು. ಅಲ್ಲಿವರೆಗೂ ದಾರಿ ಇಲ್ಲ. ಇನ್ನೂವರೆಗೆ ನೋಡ್ತೀವಿ ನಾವು. ಪಾಪ ಅವರೇ ಒಂದು ಸಣ್ಣ ಹಳ್ಳಿ ದಾಟಬೇಕಾದ್ರೆ ತಾವೇ ಮಾಡ್ಕೊತಿರ್ತಾರೆ. ಏನಾದರೂ ಒಂದು ಕಟ್ಟಿಗೆ ಕಟ್ಕೊಂಡು, ಅದ್ರ ಮೇಲೆ ಹಗ್ಗ ಕಟ್ಕೊಂಡು, ಅದ್ರ ಮೇಲೆ ಹಿಡ್ಕೊಂಡು ಅರ್ಧಂಬರ್ಧ ಜೀವ ಹಿಡ್ಕೊಂಡು ಪಾಸ್ ಆಗ್ತಿರ್ತಾರೆ. ಅಂಥ ಪರಿಸ್ಥಿತಿ ಇದೆ ಹಳ್ಳಿಗಾಡದಲ್ಲಿ. ಅದನ್ನೆಲ್ಲ ಸಮಸ್ಯೆಗಳನ್ನು ಸರ್ಕಾರ ಭಾಳ ಕುಲಂಕುಷವಾಗಿ, ಭಾಳ ಮನಸ್ಸಿನಲ್ಲಿ ತಗೊಂಡು ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ. ನಾಗರಾಜ್ ಸರ್, ಈಗ ನಕ್ಸಲರು ಅಹಿಂಸಾ ಮಾರ್ಗವನ್ನು ಹಿಡಿದಿದ್ದು ಯಾಕೆ, ಮತ್ತು ಈ ಸಂಘಟನೆ ಹೇಗೆ ಹುಟ್ಕೊಳ್ತು ಅಂತ ನೋಡಿ. ಇದು ವೆಸ್ಟ್ ಬೆಂಗಾಲಲ್ಲಿ ಒಂದು ನಕ್ಸಲ್ ಬಾರಿ ಅಂತ ಜಾಗ ಇದೆ. ಆ ಪ್ರದೇಶದಿಂದ ಹುಟ್ಟಿದ್ದು. ಇವತ್ತೆಲ್ಲ ಆಲ್ಮೋಸ್ಟ್ 4-5 ಡಿಕೇಡ್ಸ್ ಹಿಂದೆ ಹುಟ್ಟಿದ್ದು. ಆ ನಕ್ಸಲ್ ಬಾರಿ ಈಸ್ ಎ ಪ್ಲೇಸ್, ಊರ ಹೆಸರು ಇವತ್ತಿಗೂ ಇದೆ. ಅದು ನಾರ್ತ್ ಬೆಂಗಾಲಲ್ಲಿ. ಅಲ್ಲಿಂದ ಯಾಕೆ ಹುಟ್ಟಿತು ಅಂತೇಳಿದರೆ ಅಸಮಾನತೆ. ಲ್ಯಾಂಡ್ಲಾರ್ಡ್ಸ್ ಇದ್ದವನು 1000 ಎಕರೆ, ಇಲ್ದವನು ಏನಿಲ್ಲ. ಹಾಗೆ ಒಂದು ಕಾನ್ಫ್ಲಿಕ್ಟ್ ಆಗಿ ಅದು ರೆಬಿಲಿಯನ್ ಎಗನೆಸ್ಟ್ ದಿ ಸಿಸ್ಟಮ್. ಆ ಸಿಸ್ಟಮ್ ವಿರುದ್ಧ ಅವರು ಬಿದ್ದಿದ್ದು. ಆಮೇಲೆ ಅದು ಸುಧಾರಿಸ್ತು. ಯಾಕೆಂದರೆ ಲ್ಯಾಂಡ್ ರಿಫಾರ್ಮ್ಸ್ ಬಂತು. ನಂತರದಲ್ಲಿ ಸಾಕಷ್ಟು ಜನಕ್ಕೆ ಜಮೀನು ಸಿಕ್ತು. ಒಂದು ಸೋಷಿಯಲ್ ರಿಫಾರ್ಮೇಷನು ಆ ಒಂದು ದಿಸೆಯಲ್ಲಿ ಭಾಳಷ್ಟು ಕೆಲಸಗಳು ಅಲ್ಲಿ ಆದವು. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನಕ್ಸಲಿಸಮ್ ಇಲ್ಲ. ಎಲ್ಲಿ ಹುಟ್ಟಿತೋ ಅಲ್ಲಿಲ್ಲ. ಹೌದು. ಯಾಕೆ ಇಲ್ಲ ಅಂತೇಳಿದ್ರೆ ಅಲ್ಲಿ ಇದನ್ನು ಸಾಕಷ್ಟು ನೋಡುವಾಗೆ ಅಥವಾ ಒಂದು ಅನುಭವಿಸುವ ಹಾಗೆ ಆ ಒಂದು ಕ್ರಿಯೆ ನಡೆದಿದೆ. ಇಲ್ಲಿ ನಾನು ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ, ನೀವು ಯಾವುದೇ ಅಕ್ಕಪಕ್ಕದ ರಾಜ್ಯಗಳು ತಗೊಳ್ಳಿ, ಆಂಧ್ರ ಇರ್ಬೋದು, ಪಕ್ಕ ಒರಿಸ್ಸಾ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಇವೆಲ್ಲ ಇನ್ಫೆಸ್ಟೆಡ್ ಏರಿಯಾಸ್, ಈವನ್ ಪಾರ್ಟ್ ಆಫ್ ಮಹಾರಾಷ್ಟ್ರ.
ಇಲ್ಲಿ ನಾವು ನೋಡಿದ್ರೆ ಇನ್ನೂ ಕೂಡ ಸಾಕಷ್ಟು ಇದ್ದಾವೆ. ಈಗ ನಮ್ಮ ಮಾಲ್ಗತ್ತಿಯವರು ಹೇಳ್ತಿದ್ರು, ಇದು ಒಂದು ರೀತಿ ಸಮಾಧಾನಕರವಾಗಿ ತಗೊಳ್ಬೇಕು, ನಾವು ಅವ್ರಿಗೆ ಗುಂಡು ಹಾಕಬಾರ್ದಂತ. ಈಗ ಗುಂಡು ಹಾಕಿ ಎಷ್ಟು ದಿವಸ ಆಯಿತು? ಅವನು ಸತ್ತಾದ ತಾನೇ ಈ ಪ್ರಕ್ರಿಯೆ ನಡೆದಿದ್ದು. ಯಾಕೆ? ಸಿಸ್ಟಮಲ್ಲಿ ಎರಡೂ ಇರಬೇಕು, ದಂಡಂ ದಶಗುಣಂ. ಇವರು ಹಿಡ್ದಿದ್ದ ಮಾರ್ಗ ಯಾಕೆ ಏನು? ಮೀನ್ಸ್ ಶುಡ್ ಜಸ್ಟಿಫೈ ದಿ ಎಂಡ್ಸ್ ಅಂತ ಹೇಳ್ತಾರೆ. ಈಗ ಹಾಗೆ ನೋಡಿದರೆ ಮಹಾತ್ಮ ಗಾಂಧಿ ಯಾವತ್ತೋ ಸಾರ್ಬೋದಾಗಿತ್ತು, ಎಲ್ಲರೂ ತೊಗೊಂಡು ಹೊಡೆದಾಕ್ಬಿಡಿ ಅವ್ರು ಹೋಗ್ಬಿಡ್ತಾರೆ ಅಂತ. ಆದರೆ ಮಾಡಲಿಲ್ಲಲ್ಲ. ಅದನ್ನು ನೋಡಿ ಇವತ್ತು ವಿ ಆರ್ ಸಸ್ಟೈನಿಂಗ್ ವಿತ್ ದಿ ಡೆಮಾಕ್ರಸಿ ಅಂದರೆ ಯಾಕೆ? ನಾವು ಆ ಮಾರ್ಗನ ಇನ್ನೂ ಬಿಟ್ಟಿಲ್ಲ. ಈ ರೀತಿ ಇಟ್ಸ್ ನಥಿಂಗ್ ಬಟ್ ವೇಜಿಂಗ್ ಎ ವಾರ್ ಅಗೇನ್ಸ್ಟ್ ದಿ ಸ್ಟೇಟ್. ಇದು ಆಗಬಾರ್ದು. ಇದನ್ನು ಪ್ರಚೋದನೆ ಮಾಡೋರು ಕೂಡ ಅದೇ ಒಂದು ಮೈಂಡ್ ಸೆಟ್ನವ್ರು ಇದ್ದಾರೆ. ನಾನು ಹೇಳಿದಲ್ಲ ಲೆಫ್ಟಿಸ್ಟ್ ಮೂಮೆಂಟ್. ಇವಾಗ ಯಾರು ಸೋಕಾಲ್ಡ್ ನೆಗೋಷಿಯೇಷನ್ ಮಾಡಿ ಕರ್ಕೊಂಬರ್ತಾ ಇರೋರು? ಅವರೇ ಚೂ ಬಿಡೋರು, ಅವರೇ ಕರ್ಕೊಂಬರೋರು. ಹೀಗೆ ನೀನು ಹತ್ತಂಗೆ ಮಾಡೋ ನಾನು ಗೆಲ್ದಂಗೆ ಮಾಡ್ತೀನಿ ಅಂತ ಹೇಳಿದಾಗ ನಾಟಕದ ಥರ ಮಾಡಿದರೆ ಆಗೋದಿಲ್ಲ. ದೇ ಶುಡ್ ರಿಯಾಕ್ಟ್ ಟು ದ ಪ್ರಾಬ್ಲಮ್ ಇನ್ ಇಸ್ ಟ್ರೂ ರೆಸ್ಟರೆಂಟ್ ಸ್ಪಿರಿಟ್. ಹಾಗಾದರೆ ಆಗುತ್ತೆ. ನಾನು ಹೇಳಿದೆ ಅದೇ ಅಲ್ಲ, ಈ ಸಿಸ್ಟಮಲ್ಲೇ ಕಳ್ಳರಿದ್ದಾರೆ. ಇವತ್ತೇನು ಸರ್ಕಾರಗಳಂತ ನಾವು ಹೇಳ್ತೀವಿ, ಅಲ್ಲೇ ಕಳ್ಳರಿದ್ದಾರೆ. ಅದು ಹೋಗಬೇಕು. ಅದನ್ನು ಕಂಡು ಅವರು ಇನ್ನು ನಮಗೆ ಈ ಥರ ನೋಡ್ತಾರೆ, ಅವ್ರು ಈ ಥರ ಒಂದು ಆಡಳಿತ ನಡೆಸ್ತಾರಲ್ಲ ಅಂತ ಹೇಳ್ಕೊಂಡು ಆ ಒಂದು ಆಡಳಿತದ ಅದು ವ್ಯವಸ್ಥೆ ವಿರುದ್ಧ ಸಿಡಿದಿದ್ದವರು ಇವರು. ಆದರೆ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಾವು ಅದರಲ್ಲಿ ಕೆಲಸ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ವೀರಪ್ಪನ ಆಪರೇಷನಲ್ಲಿ ಕೆಲಸ ಮಾಡಿದ್ವಿ. ಅವನಿಗೂ ಕೂಡ ಮನ್ನಿಪ್ಪು ಕೊಡ್ತೀವಿ ಅಂತೇಳಿ ಇವರು ತಮಿಳುನಾಡು ಸರ್ಕಾರ ಹೇಳ್ಬಿಟ್ಟಿತ್ತು. ಹಾಗಾಗಿ ಅವನು ವಾಸ್ ಪ್ರಿಪೇರ್ಡ್ ಟು ಸರೆಂಡರ್. ನಾವು ಹೇಳಿದ್ವಿ ಮನ್ನಿಪ್ಪು ಅಂದರೆ ಯಾತಕ್ಕೆ? ಏನು 129 ಜನ ಸಾಯಿಸಿರೋದಕ್ಕೆ? ಏನು ವಾಟ್ ಈಸ್ ದ ಐಡಿಯಾಲಜಿ ಬಿಹೈಂಡ್ ದಟ್ ಮ್ಯಾನ್ಸ್ ಮೂಮೆಂಟ್? ನಥಿಂಗ್. ಅವನೊಂದು ಸ್ವಂತನ ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಳಿಕ್ಕೆ ಆಯ್ತು. ಅದು ಅದರಿಂದ ಪಾರಾಗಲಿಕ್ಕೆ ಎಷ್ಟು ತಪ್ಪುಗಳು ಮಾಡಿದ್ದಾನೆ? 2,000ಕ್ಕೂ ಮೀರಿಲಾಗಿ ಆನೆಗಳನ್ನ ಕೊಂದಿದ್ದ. ಸಾಕಷ್ಟು ಆ ಕಾಡಲ್ಲಿದ್ದ ಶ್ರೀಗಂಧನೆಲ್ಲ ಕರೆದಿದ್ದು. ಅವ್ರಿಗೂ ಮನ್ನಿಪ್ಪು ಕೊಡಬೇಕಂತ ಹೊರಟಿದ್ರು. ಆಗ ನಾವು ಆ ಮೂಮೆಂಟಲ್ಲಿ ನಮ್ಮ ಸರ್ಕಾರದಿಂದ ಒತ್ತಡ ಹಾಕಿ ಅದನ್ನು ನಿಲ್ಲಿಸಿದ್ವಿ. ಇಲ್ಲ ಅಂದಿದ್ರೆ ಇನ್ನೂ 106 ವೀರಪ್ಪನಗಳು ಬರ್ತಿದ್ರು ಇಷ್ಟೊತ್ತಿಗೆ. ಆದರೆ ಇಲ್ಲಿ ಕೂಡ ನಾವು ಯಾವಾಗ ಒಂದು ಎನ್ಕೌಂಟ್ರ್ ಆಯಿತೋ ಅದರ ಪರಿಣಾಮ ಇದು. ನೀವು ಹೇಳಿದರೆ ಸಮಾಧಾನದಾಗ ಹೋಗಿ ಅವನು ನೋಡಿಬಾರ್ದು ಇವನು ನೋಡಿ. ಇದು 106 ವರ್ಷ. ಇನ್ನೂ 10 ಜನ ಇದ್ದಿದ್ರೆ 200 ಜನ ಆಗ್ತಿದ್ರು. 100 ಜನ ಇದ್ದರೆ 1000 ಜನ ಆಗ್ತಿದ್ರು. ಇದನ್ನು ಹತೋಟಿಯಲ್ಲಿ ಇಡಬೇಕು. ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆ ಕ್ಯಾರೆಟು, ಇನ್ನೊಂದು ಕಡೆ ಸ್ಟಿಕ್ಕು, ಇವೆರಡೂ ಇರಬೇಕು. ಇಲ್ಲ ಅಂದರೆ ಟು ಮೇಂಟೈನ್ ದಿ ಆರ್ಡರ್ ಇನ್ ಎ ಡೆಮಾಕ್ರೆಟಿಕ್ ಸೆಟಪ್ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಮಾತಾಡೋಣ, ಬ್ರೇಕ್ನ ಸಮಯ. ಗುಂಡು ಹಾಕಬಾರ್ದು ಅಂತ ಹೇಳಿಲ್ಲ. ಗುಂಡು ಹಾಕೋದ್ರಿಂದ ಸಮಸ್ಯೆ ಬಗೆಹರಿದಿಲ್ಲ ಅಂತಂದಿರ. ಸಮಸ್ಯೆ ಬಗೆಹರಿದಿಲ್ಲ ಅಂತ ನಾವು ಗುಂಡು ಹಾಕಬಾರ್ದು, ಅವರಿಗೆ ಶಿಕ್ಷೆ ಕೊಡಬಾರ್ದು ಅಂತಿಲ್ಲ. ಹಾಗಾದ್ರೆ ಕಾನೂನು ನಾಳೆ ಇಮಿಟೇಟ್ ಮಾಡ್ತಾನೆ, ಇನ್ನೊಬ್ಬ ಒಂದು ಗ್ಯಾಂಗ್ ಕಟ್ತಾನೆ. ಆಗ ಏನಾಗ್ತದೆ? ಎಕ್ಸಾಂಪಲ್ ಇವ್ರದ್ದೇ ಕೊಡ್ತಾರೆ. ಈಗ ನಾವು SDP ಏನವ್ರು ನೋಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟಿದ್ದಾರೆ. ಆ ಕೇಸುಗಳನ್ನ ವಾಪಸ್ ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ಲಾ ಇಸ್ ನೋ ಪ್ಲೇಸ್ ಇಸ್ ಇಟ್? ನೀವೇ ಮಾಡಿದ ಕಾನೂನು ಏನು ಅಂತಂದ್ರೆ, ಸರ್ಕಾರ ಮಾಡಿದ ಕಾನೂನು ಇದು, ನಾನು ಮಾಡಿಲ್ಲ. ಅಲ್ಲಿ ಅಲ್ಲ, ನನಗೆ ಹೇಳ್ತೀನಿ, ಅಲ್ಲಿ 129 ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ ಇವರ ಒಂದು ಆಕ್ಷನ್ ಏನಿಲ್ಲ ವೀರಪ್ಪನ ಆಪರೇಷನ್ ಅಲ್ಲಿ. ಅವರಿಗೆ ಮೇಲೆ ಇಲ್ಲಿ ಕೂಡ ವೈಯಕ್ತಿಕ ಕಾರಣದು ನನಗೆ ಗೊತ್ತಿದೆ. ಇಲ್ಲಿ ಕೂಡ ನಾನು ವೈಯಕ್ತಿಕ ಕಾರಣ ಇಲ್ಲ ಇಲ್ಲಿ ಕೂಡ ವೈಯಕ್ತಿಕ ಕಾರಣ ಇಲ್ಲ. ಇಲ್ಲಿ ವೈಯಕ್ತಿಕ ಕಾರಣ ಇಲ್ಲ. ಇಲ್ಲಿ ಕೂಡ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ದಾರಿ ಇದೆಯಲ್ಲ. ವಿ ಆರ್ ಇನ್ ಎ ಸಿವಿಲೈಸ್ಡ್ ಸೊಸೈಟಿ. ಅಂದರೆ ಮಾಲ್ಗತ್ತಿ ಸರ್ ಹೇಳ್ತಾ ಇರೋದು ಪರಿವರ್ತನೆ ಆಗೋರಿಗೆ ಅವಕಾಶ ಮಾಡಿ ಕೊಡೋಣ ಅಂತ ಹೇಳ್ತಾ ಇರೋದು. ಮಾಡಬೇಕಾದ್ರೆ ಏನು ಆರ್ಮ್ಸ್ ರೆಬಿಲಿಯನ್ ಆಗ್ಬೇಕೇನಾ? ಆಗಂತ ಹೇಳಿಲ್ಲ, ನಾವು ಹಿಡಿಬಾರ್ದಂತ ಹೇಳಿಲ್ಲ. ಆರ್ಮ್ಸ್ ಹಿಡಿಬಾರ್ದು ಹೇಗಂತ ನಾವು ಹೇಳಿಲ್ಲ. ಮತ್ತೆ ಅದ್ರಾಗಿಂತ ನಾವು ಹಿಡಿ ಸಪೋರ್ಟ್ ಮಾಡಿ. ಒಂದು ನಿಮಿಷ, ಬ್ರೇಕ್ನ ಸಮಯ ಆಗಿದೆ. ಹೇಳೋದಿದ್ರೆ 1 ನಿಮಿಷದಲ್ಲಿ ಮುಗಿಸೋದಿದ್ರೆ ಹೇಳಿ. ಸರ್ಕಾರ ಪ್ಯಾಸಿವ್ ಆಗಿರಬಾರ್ದು, ಇಟ್ ಶುಡ್ ಬಿ ಅಗ್ರೆಸಿವ್. I understand the policeman's stand that unless until there is a pressure not built in it, surrender ಆಗೋದು ಕಷ್ಟ ಅನ್ನೋದು. The real outcome will not come unless until there is a pressure ಅನ್ನೋದು. I agree, but at the same time ನಮ್ಮ ಸರ್ಕಾರವೇ ಅವರ ಪರವಾಗಿ ಇರುವಂಥ ಒಂದಿಷ್ಟು ಹೋರಾಟಗಾರರ ಕೇಸನ್ನು ತಗೊಂಡ್ಬಿಡುತ್ತೆ. ಅದೇ ಈಗ NDA ಬಂದ ತಕ್ಷಣ ಅವರೊಂದಿಷ್ಟು ಕೇಸ್ಗಳನ್ನ ತೆಗೆದು ಹಾಕ್ಬಿಡ್ತಾರೆ. ಇದನ್ನು ನೀವು ಗಮನಿಸಬೇಕು. ಅಂದರೆ there is a provision and people are using it, so there has to be a benefit that has to be given. I still agree with it. It's still debatable. ನಾಗರಾಜ ಸರ್, ಈಗ
ಇವತ್ತು ನಕ್ಸಲರು ಶರಣಾಗ್ತಿದ್ದಾರೆ, ಮುಂದೆ ಏನು ಸರ್ಕಾರಕ್ಕೆ ಇರುವಂತ ಚಾಲೆಂಜ್ ಏನು? ಸರ್ಕಾರ ಏನ್ ಮಾಡಬೇಕು? ಯಾವ ರೀತಿಯಾಗಿ ಸಹಕಾರ ಬೇಕು ಸರ್ಕಾರದ ಕಡೆಯಿಂದ? ಈಗ ಈ ಭಾರತದ ಸಂದರ್ಭದಲ್ಲಿ ನಕ್ಸಲೈಟ್ ಅಂದ್ರೆ ಹೊರಗಿನ ದೇಶದಿಂದ ನಮ್ಮ ದೇಶಕ್ಕೆ ಬಂದಂತ ನುಸುಳುಕೋರ ಭಯೋತ್ಪಾದಕರಲ್ಲ, ಅಥವಾ ನಮ್ಮ ದೇಶದಲ್ಲೇ ಇರುವಂತ ಯಾವುದೋ ಕೋಮುವಾದಿ ಹಿಂಸೆಗಿಳಿಯುವಂತಹ ಕೂಡ ಇದು ಭಯೋತ್ಪಾದಕ ಸಂಘಟನೆಯೂ ಕೂಡ ಇದಲ್ಲ. ಆದ್ರೆ ಹಿಡಿದಿರುವ ಮಾರ್ಗ ಮಾತ್ರ ಒಂದು ಬಗೆಯ ಮಾರ್ಗ. ಈ ಮಾರ್ಗವು ಹಿಂಸೆ ಮಾರ್ಗವಾದ ಇದು ಉಚಿತವಲ್ಲ. ಆದ್ರೆ ಅವರು ಬಂದಿರೋದು ಮಾತ್ರ ಇವತ್ತು ಸಿದ್ದರಾಮಯ್ಯನವರು ಇವ್ರನ್ನ ಸ್ವಾಗತಿಸ್ಕೊಳ್ತಾವ್ರೆ, ಅದು ಸ್ವಾಗತಾರ್ಹ ಕ್ರಮ. ಇಂತ ಒಂದು ಹೊತ್ತಿನಲ್ಲಿ ಒಂದು ರಾಜಕೀಯ ಜವಾಬ್ದಾರಿಗಳೇನು ಅಂದ್ಬಿಟ್ಟು ನಾವು ಮನಗಾಡ್ಬೇಕಾಗತ್ತೆ. ಸರ್ಕಾರದ ರಾಜಕೀಯ ಜವಾಬ್ದಾರಿಗಳು ಇವತ್ತು ನಮ್ಮ ಆದಿವಾಸಿಗಳು, ಅಲೆಮಾರಿಗಳು, ನಾಗರಿಕ ಸೌಲಭ್ಯಗಳಿಲ್ಲ. ಮತ್ತೆ ಇವತ್ತು ಏನು ಅವರೆಲ್ಲ ಕೂಡ ಆರ್ಥಿಕವಾಗಿ ತೀರಾ ಕುಟುಂಬಗಳ ಹಿನ್ನೆಲೆಯಿಂದ ಹೋಗಿರುವಂತವ್ರು, ಮತ್ತು ಸಾಮಾಜಿಕವಾಗಿಯೂ ಕೂಡ ಅವರು ತಳಸ್ತರೀಯ ಸಮುದಾಯಗಳಿಂದ ಹೋಗಿರುವಂತವ್ರು. ಆದ್ರಿಂದ ಅವ್ರಿಗೆ ತಿಳಿಸ್ಕೊಡುವಂತ ಸತ್ಯ ತುಂಬಾ ಇದೆ. ಮತ್ತೆ ಇವರು ನಾನು ಹೇಳಿದ್ನಲ್ಲ, ಈ ಆದಿವಾಸಿಗಳು, ಅಲೆಮಾರಿಗಳು ಇಂಥವ್ರಿಗೆ ಇವತ್ತು ಅವ್ರ ಮಕ್ಕಳುಗಳಿಗೆ ಮೂಲಭೂತ ಶಿಕ್ಷಣ ಸಿಕ್ಕಿಲ್ಲ, ಮತ್ತು ವಸತಿಹೀನತೆ ಇದೆ, ಆಗ್ತಾ ಇಲ್ಲ, ಮತ್ತು ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರೀತಿ ಕನಿಷ್ಠ ನಾಗರಿಕ ಸೌಲಭ್ಯಗಳಿಲ್ಲದೆ ಮತ್ತು ಕನಿಷ್ಠ ಮಾನವ ಘನತೆಯ ಕೂಡ ಇಲ್ಲದೆ ಇದ್ದಾರೆ ಇವರೆಲ್ಲ. ಆದ್ರಿಂದ ಇಂಥ ನಾವು ಸರ್ಕಾರದಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಅವ್ರ ಬದುಕಿಗೆ ಏನ್ ಅಗತ್ಯ ಇದೆ, ಮೂಲ ಸೌಕರ್ಯಗಳು, ಅದನ್ನು ಕೂಡ ಪೂರೈಕೆ ಮಾಡ್ಬೇಕಾಗಿರೋದು ಒಂದು ನಾಗರಿಕ ಸಮಾಜದ ತಮ್ಮ ಕರ್ತವ್ಯ. ಹಾಗಂತ ನಾನು ಭಾವಿಸ್ತೇನೆ. ಹೌದು. ಅರವಿಂದ್ ಸರ್, ಓಕೆ, ಬರ್ತೀನಿ ಸರ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. Law will take its own course and there is a agreement that has happened with him. ಆ ಒಂದು ಇಂಟರ್ಕೋರ್ಸಲ್ಲಿ ಏನೊಂದು ನೆಗೋಷಿಯೇಷನ್ಸ್ ಆಗಿರುತ್ತೆ ಅನ್ನೋದು ಕೂಡ ಸರ್ಕಾರ ಪರಿಗಣಿಸುತ್ತೆ. ಅದ್ರ ತಕ್ಕ ಹಾಗೆ ಒಂದಿಷ್ಟು ಕುಷ್ನಿಂಗ್ ಎಫೆಕ್ಟು, ಇಲ್ಲ ಈ ರೀತಿ ನಾವು ಇದನ್ನು ಕೈ ಬಿಡಬೇಕು, ಇಂಥದನ್ನು ನಾವು ಪರ್ಸ್ಯೂ ಮಾಡ್ತೀವಿ, ಇದಕ್ಕೆ ನಾವು ನಿಮಗೆ ಏನಂದರೆ ಅತಿ ಕಠಿಣವಾದ ಶಿಕ್ಷೆಯನ್ನು ಕೇಳಲಾರದೆ ನಾವು ಇರ್ತೀವಿ ಅನ್ನೋ ನೆಗೋಷಿಯೇಷನ್ಸ್ ಕೂಡ ಜಡ್ಜ್ ಎದುರುಗಡೆ ಸರ್ಕಾರ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಬಿಕಾಸ್ ಇಟ್ ಈಸ್ ಥ್ರೂ ಅ ಪಾಲಿಸಿ ದಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್. ಸೊ ಗೌರ್ಮೆಂಟ್ ವಿಲ್ ಡೆಫಿನೆಟ್ಲಿ ಪುಟ್ ಅಪ್ ಆನ್ ದ್ಯಾಟ್, ಬಿಕಾಸ್ ದೇ ಹ್ಯಾವ್ ಟು ಆಲ್ಸೋ ಶೋ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಇಟ್. ಈಗ ನಮ್ಮ ಹಿರಿಯ ಆಫೀಸರ್ಸ್, ರಿಟೈರ್ಡ್ ಆಫೀಸರ್ ಹೇಳಿರೋ ಹಾಗೆ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಇಟ್. ಇನ್ನೂ ಸುಮಾರು ಜನ ಈ ರೀತಿ ನಾವು ಕರ್ಕೊಂಡು ಬರಬೇಕಾಗಿದೆ, ಅದಕ್ಕೆ ಒಂದು ಮಾದರಿಯ ಸೆಟ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಪ್ರೊಸೀಜರ್ನೂ ನಾವು ಬಿಡೋಕ್ಕಾಗಲ್ಲ ಲಾನ. ಸೊ ಹಾಗಾಗಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಇವರು ಸರೆಂಡರ್ ಆಗ್ತಾರೆ, ಇವರು ಅರೆಸ್ಟ್ ಆಗ್ತಾರೆ, ಅದಾದಮೇಲೆ ಇವ್ರಿಗೆ ಯಾವ ರೀತಿ ಮುಕದ್ದಮೆ ಹೋಗಬೇಕು ಅನ್ನೋದು ಒಂದು ರೀತಿ ಆದರೆ, ಇವ್ರನ್ನ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಎಸ್ಟಾಬ್ಲಿಷ್ಮೆಂಟ್ ಯಾವ ರೀತಿ ಆಗಬೇಕು, ಆಮೇಲೆ ಸರ್ಕಾರ ಯಾವ ರೀತಿಯಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ ಅನ್ನೋವಂಥದ್ದನ್ನು ತೋರಿಸೋದು. ಸಿ, ನಾಟ್ ಓನ್ಲಿ ಶೋಯಿಂಗ್ ದೆಮ್ ಅ ರೈಟ್ ಡೈರೆಕ್ಷನ್ ಆ್ಯಂಡ್ ಸಾಫ್ಟ್ ಕಾರ್ನರ್, ಬಟ್ ಎಕ್ಸಾಂಪ್ಲಿಫೈಯಿಂಗ್ ಇಟ್. ನಾವು ಈ ರೀತಿ ಮಾಡಿದ್ದೀವಿ, ಆದ್ದರಿಂದ ಬೇರೆಯವ್ರು ಯಾರ್ಯಾರು ನೀವು ಇನ್ನೂ ಬಂದಿರಲಿಲ್ವೋ ನಿಮ್ಗೊಂದು ಅವಕಾಶ ಇದೆ. ಇದ್ರ ಜೊತೆನೇ ಇನ್ನೊಬ್ರು ಯಾರೋ ಜಾನ್ ಅಂತ ಹೇಳಿ ಇನ್ನೊಬ್ರು ಇದ್ದಾರಂತೆ, ಇವ್ರ ಜೊತೆಗೆ ಇರುವಂಥವ್ರು, ಅವ್ರ ಜೊತೆ ಇನ್ನೂ ನೆಗೋಷಿಯೇಷನ್ ನಡೀತಾ ಇದೆ. ಮೇ ಬಿ ಈಸ್ ಅಬ್ಸರ್ವಿಂಗ್, ಆರ್ ಇವರಂತ ಇನ್ನೊಂದು 100 ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇವ್ರನ್ನ ಹೇಗೆ ನಮ್ಮ ಸರ್ಕಾರಗಳು, ಇಲ್ಲ ನಮ್ಮ ಸಿಸ್ಟಮ್ಸ್ಗಳು, ಇಲ್ಲ ನಮ್ಮ ಸಮಾಜ ಟ್ರೀಟ್ ಮಾಡುತ್ತೆ ಅಂತ. ಸೊ ವಿ ಹ್ಯಾವ್ ಟು ಸೆಟ್ ಎನ್ ಅ ಗುಡ್ ಎಕ್ಸಾಂಪಲ್. ಅಟ್ ದ ಸೇಮ್ ಟೈಮ್ law will take its own course, or they will get formally arrested, they will test ಆಗುತ್ತೆ, ಅವ್ರದ್ದು ಫಿಸಿಕಲ್ ಟೆಸ್ಟ್ ಆಗಿಬಿಟ್ಟು ದಾಖಲೆ ಆಗುತ್ತೆ, ಆ್ಯಂಡ್ ಆಲ್ ದ್ಯಾಟ್ ಪ್ರೊಸೀಜರ್ಸ್ would definitely go in. Immediately they will not be set in free, but at the same time they have to be given enough relaxations if ಮನಪರಿವರ್ತನೆಗೆ ಅವಕಾಶನೂ ಕೊಡಬೇಕು. ಮನಪರಿವರ್ತನೆ ಆಗಿದೆ ಅನ್ನೋದು ಸಂಕೇತ ಸೂಚನೆ ಅವರು ಕೊಟ್ಟಾಗ ಅವರಿಗೆ ಒಂದು ಅವಕಾಶ ಮುಕ್ತವಾಗಿ ಕೊಡಬೇಕಾಗತ್ತೆ. ಮೇ ಬಿ ಅವರು ಕೂಡ ಇವಾಗ ದೊಡ್ಡ ದೊಡ್ಡ ಲೆಕ್ಚರ್ ಕೊಟ್ಬಿಟ್ಟು ಫೂಲನ್ ದೇವಿ ಆದಂಗೆ MP ಆಗಬೇಕು, ಇಲ್ಲ MLA ಆಗಬೇಕು ಅನ್ನುವಂಥ ಕನಸಿಟ್ಕೊಂಡವರು ಅದರಲ್ಲಿ ಯಾರೋ ಇರ್ಬೋದು. ಬಟ್ ಅದಕ್ಕೆ ನೇರ ಅವಕಾಶ ಅಷ್ಟು ಹಗುರವಾಗಿ
ಕೊಡೋದು ಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ದೇ ಡಿಸರ್ವ್ ಇಟ್ ವಿತ್ ಅ ಪ್ರೀ ರಿಲ್ಯಾಕ್ಸೇಷನ್ 2 ವರ್ಷ 3 ವರ್ಷದ ಹಂತದಲ್ಲಿ ಅವರ ಸಮಾಜದ ಜೊತೆಗೆ ಬೆರೆತುಕೊಂಡು ಅವರೇ ಆದ ಒಂದು ಸಂಸಾರವನ್ನು ಕಟ್ಟಿಕೊಂಡು ದೇ ಹ್ಯಾವ್ ಟು ಅರ್ನ್ ಬೈ ದೆಮ್ಸೆಲ್ಸ್, ದೇ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದೆಮ್ಸೆಲ್ಸ್ ಆ್ಯಂಡ್ ದೇ ಹ್ಯಾವ್ ಟು ಸೆಂಡ್ ಅ ರೈಟ್ ಮೆಸೇಜ್. ಮುಂದೆ ಅವರು ಇನ್ನೊಂದು ನಾ ಇವತ್ತು ಓದ್ತಾ ಇದ್ದೆ, ಇಲ್ಲ ನಾವು ನಮ್ಮ ಹೋರಾಟವನ್ನು ಬಿಡಲ್ಲ, ಡೆಮೋಕ್ರೆಟಿಕಲಿ ಮಾಡ್ತೀವಿ, ಆದರೆ ನಮ್ಮ ಹೋರಾಟಗಳನ್ನು ಬಿಡಲ್ಲ. ಆವಾಗ ದೇ ಶುಡ್ ನಾಟ್ ಸೆಂಡ್ ಅ ರಾಂಗ್ ಮೆಸೇಜ್ ಟೆಲ್ಲಿಂಗ್ ದಟ್. ಈಗ ಸರ್ ಹೇಳಿದ್ರಲ್ಲ, ಇನ್ನೊಂದು 10 ಜನ ಇದೇ ರೀತಿ ಮಾಡಿ ಬಂದರೆ ನಮ್ಗೆ ಅವಕಾಶ ಇದೆಯಪ್ಪ ಅಂತ ಅನ್ನೋಂಗೆ ಮೆಸೇಜ್ ಕೊಡದೆ ಹಂಗೆ ಸರ್ಕಾರ ಅದನ್ನು ನೋಡ್ಕೋಬೇಕಾಗತ್ತೆ. ವಿ ಶುಡ್ ನಾಟ್ ಸೆಟ್ ರಾಂಗ್ ಪ್ರೆಸಿಡೆನ್ಸಸ್ ಫಾರ್ ಅವರ್ ಯೂತ್. ಅಂದ್ರೆ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಸೊ ಸರ್ಕಾರದ ಮೇಲೆ ಜವಾಬ್ದಾರಿ ಇನ್ನು ಮೇಲೆ ತುಂಬಾ ಜಾಸ್ತಿ ಇದೆ ಅಂತ ಹೇಳೋದು ನಾನು ಇಷ್ಟ ಬಯಸ್ತೀನಿ. ಮಾಲಗತ್ತಿ ಸರ್, ಈಗ ಆಯ್ತು, ಇವತ್ತು ಶರಣ ಆದ್ರು, ನೆಕ್ಸ್ಟ್ ಪೊಲೀಸರು ವಶಕ್ಕೆ ಪಡಿತಾರೆ, ಮುಂದೆ ಏನು ಸರ್? ಅವು ಏನು ಕೇಸುಗಳಿದ್ದಾವೆ ಅವೆಲ್ಲ ಲೀಗಲಾಗಿ ನಡೀತವೆ. ಅವರು ಯಾವುದು ಘೋರವಲ್ಲದ ಅಪರಾಧಗಳಿದ್ದಾವೆ, ಮೈನರ್ ಅಫೆನ್ಸಸ್ ಏನಿದ್ದಾವೆ ಅಂಥವು ಬೇಕಾದ್ರೆ ಕ್ಯಾಬಿನೆಟ್ದವರು ಡಿಸಿಷನ್ ತೊಗೊಂಡು ಅದನ್ನು ವಿಡ್ರಾ ಮಾಡ್ಕೋಬಹುದು. ಗೌರ್ಮೆಂಟ್ಗೆ ಅವ್ರಿಗೆ ಪವರ್ ಇದೆ, ಕ್ಯಾಬಿನೆಟ್ಗೆ ಡಿಸಿಷನ್ ತೊಗೊಂಡು ಮಾಡಬಹುದು. ಬಟ್ ಸೀರಿಯಸ್ ಕೋರ್ಟಿಗೆಲ್ಲ ಇವರೇ ಮಾಡ್ಬೋದು, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮಾಡಬಹುದು. ಸೀರಿಯಸ್ ಆಗಿರುವಂಥ ಕೇಸುಗಳನ್ನು ಮಾಡಲಿಬಾರ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಯಾವ ಸೀರಿಯಸ್ ಕೇಸ್ ಇದ್ದಾವೆ, ಮರ್ಡರು, ಡಕಾಯಿಟಿ ಅಂಥವೆಲ್ಲ ಮಾಡಬಾರ್ದು. ಉಳಿದೆಲ್ಲ ಮೈನರ್ ಅಫೆನ್ಸಸ್ ಏನದ ಅವಕ್ಕೆಲ್ಲ ಬೇಕಾದ್ರೆ ವಿಡ್ರಾ ಮಾಡ್ಕೊಳ್ಳಿ, ತೊಂದರೆ. ಅದು ನೆಗೋಸಿಯೇಷನ್ ಅಂದ್ರೆ ಅವರೆಲ್ಲ ಅಂಡರ್ಟೇಕಿಂಗ್ ಇರುವುದಿಲ್ಲ ರೀ, ಅವೆಲ್ಲ ಮಾತುಕತೆ ಆಗಿರ್ತಾವೆ ಅಷ್ಟೇ. ಯಾರೂ ಬರೆದು ಕೊಡೋದಿಲ್ಲ ಸರ್ಕಾರ ವತಿಯಿಂದ ನಾವು ಹಿಂಗೆ ಮಾಡ್ತೀವಿ, ನಾವು ಈಗೆಲ್ಲ ಕೇಸ್ ಈಗ ಆಲ್ರೆಡಿ ಇದನ್ನ ಸೆಟ್ ಮಾಡಿದಾರಲ್ಲ ಸರ್ ಹೋದಿನ ಸರ್ಕಾರ. ಅವೆಲ್ಲ ಅನ್ಅಫಿಷಿಯಲಿ ಮಾಡಿರ್ತಾರೆ. ಏನು ಲೀಗಲ್ ಆಗಿ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಕ್ಯಾಬಿನೆಟ್ಲಿ ಡಿಸಿಷನ್ ಏನಾಗ್ತದೆ ದಟ್ ಈಸ್ ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓದೆಲ್ಲ ಮಾತುಕತೆ ಆಗಿರ್ತಾವೆ, ಆಯ್ತು ನೋಡೋಣ ಮಾಡೋಣ ಅಂತ ಹೇಳ್ತಾರೆ. ಅದೆಲ್ಲ ಅದರ ಅರ್ಥ ಎಲ್ಲ ಮಾಡ್ತೀವಿ ಅಂತಲ್ಲ. ಏನು ಯಾವ ಕೇಸುಗಳು ಮೈನರ್ ಇದ್ದಾವೆ ಅಂಥವು ಕೇಸ್ಗಳನ್ನು ವಿಡ್ರಾ ಮಾಡ್ಕೋತಾರೆ. ಸೀರಿಯಸ್ ಕೇಸುಗಳು ಖಂಡಿತವಾಗಿಯೂ ಕೋರ್ಟ್ನಲ್ಲಿ ನಡೀತವೆ. ಇದು ನಾನು ಆಗಲೇ ಹೇಳಿದ್ದು, ಈ ಏನು 2-3 ಡೆತ್ ಅದು ಅದ್ರ ಹೆದರಿಕೆಯಿಂದನೂ ಸರೆಂಡರ್ ಆಗಿರ್ಬೋದು. ಮತ್ತು ನಾನು ಗುಂಡು ಹಾಕಬಾರ್ದು ಅಂತ ಹೇಳಿಲ್ಲ, ನಾನು ಗುಂಡು ಹಾಕ್ಬಾರ್ದು ಅಂತ ಎಂದೂ ಹೇಳೋದಿಲ್ಲ. ಯಾಕಂದ್ರೆ ನಾನು ಅದೇ ಫೋರ್ಸ್ನಲ್ಲಿ ಇದ್ದವನು, ನಾನು ಗುಂಡು ಹಾಕಿದವನೇ. ನಾನು 6 ಜನ ಸಾಯ್ಬಿಡ್ತೀನಿ, 1 ಇಲ್ಲ 2 ಅಲ್ಲ, ನನ್ನ ಕೈಗೂ 6 ಜನ ಸತ್ತಿದ್ದಾರೆ. ಅದು ಪ್ರಶ್ನೆ ಅಲ್ಲ. ಯಾವಾಗ ಅವಶ್ಯಕತೆ ಇದೆ ಆವಾಗ ನಾವು ಗುಂಡು ಹಾಕೇ ಹಾಕ್ತೀವಿ. ಅದು ಯಾರಿಗೂ ಲೀನಿಯನ್ಸ್ ಪ್ರಶ್ನೆ ಅಲ್ಲ. ಬಟ್ ಇದರಲ್ಲಿ ಇರುವಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ನಾವು ಇವತ್ತು ನೆನೆಸ್ಬೇಕು, ದೇವರಾಜ ಅರಸು ಪುಣ್ಯದಿಂದ ಎಲ್ಲ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟು 100% ಇಂಪ್ಲಿಮೆಂಟ್ ಆಯಿತು. ಡೆಟ್ ರಿಲೀಫ್ ಆ್ಯಕ್ಟ್ 100% ಇಂಪ್ಲಿಮೆಂಟ್ ಆಯಿತು. ನಾವೆಲ್ಲ ಎಮರ್ಜೆನ್ಸಿಯಾಗಿ ಅಪಾಯಿಂಟ್ಮೆಂಟ್ ಆದವರು, ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಿದವರು ನಾವೆಲ್ಲ. ಎಮರ್ಜೆನ್ಸಿ ಕೆಲವೊಬ್ಬರಿಗೆ ಬಡವರಿಗೆ ಒಳ್ಳೇದು ಮಾಡಿದೆ, ಕೆಲವೊಬ್ಬರಿಗೆ ತೊಂದರೆ ಆಗಿರ್ಬೋದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬಡವರಿಗೆ ಅದರಿಂದ ಸಾಕಷ್ಟು ಅನುಕೂಲ ಆಗಿದೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಹೆಚ್ಚಿಗೆ ಬೆಳೀಲಿಕ್ಕೆ ಅವಕಾಶ ಇರಲಿಲ್ಲ. ಅದೇ ಆಂಧ್ರದಲ್ಲಿ ನೋಡಿ, ಇದೇ ಪ್ರೈಮ್ ಮಿನಿಸ್ಟರ್ PV ನರಸಿಂಹರಾವ್ ಇದ್ದಾಗೆ ಅವರು 3,000 ಎಕರೆ ಲ್ಯಾಂಡ್ ಇತ್ತು ಅವ್ರದ್ದು. 3,000 ಎಕರೆ ಲ್ಯಾಂಡನ್ನು ಅವರು ಪ್ರೈಮ್ ಮಿನಿಸ್ಟರ್ ಆದ ಕೂಡಲೇ ಅಲ್ಲಿರುವಂಥ ನಕ್ಸಲೈಟ್ರು ಪ್ರತಿಯೊಂದು ಎಕರೆಯನ್ನು ಒಬ್ಬೊಬ್ಬರಿಗೆ ಹಂಚಿದ್ರು. ಅಳತಿ ಮಾಡಿ, ಹಗ್ಗ ಎಳೆದು ಅಳತಿ ಮಾಡಿ ಎಲ್ಲ ನಕ್ಸಲೈಟ್ರ ಹೋಗಿ ಅಲ್ಲೆಲ್ಲ ಜನರಿಗೆ, ಬಡ ಜನರಿಗೆ ಹಂಚಿದ್ರು. ಆದ್ರೆ ಪ್ರೈಮ್ ಮಿನಿಸ್ಟರ್ ಏನೋ ಬಾಯಿ ಬಿಟ್ಟಲ್ಲಿಲ್ಲ, ಅದು ಮಾಡಲಿ ಬಿಡು, ಹೋಲಿ ಬಿಡು, ಅವ್ರು ಮಾಡ್ಕೊಳ್ಳಿ ಅಂತಂದರು. ಯಾಕೆ ಬಿಟ್ಟರು ಅವರು? ಪ್ರೈಮ್ ಮಿನಿಸ್ಟರಾಗಿ ಅವ್ನ ಪವರ್ ಇರಲಿಲ್ವಾ? ಗುಂಡು ಹಾಕಿ ಅವ್ನು ತೊಗೊಳಕ್ಕಾತಿರಲಿಲ್ಲ ಲ್ಯಾಂಡ್ ವಾಪಸ್ಸು. ಅದಕ್ಕೆ ಅವ್ನು ಸಮಾಜಕ್ಕೆ ಕಳಕಳಿ, ಸಮಾಜಕ್ಕೆ ಚಿಂತನೆ ಇದೆ. ಆ ಚಿಂತನೆ ದೃಷ್ಟಿಯಿಂದ ಅವ್ರು ಹೋರಾಡ್ತಾ ಇದ್ದಾರೆ. ಆದರೆ ಹಿಡಿದ ಮಾರ್ಗ ಅದು ತಪ್ಪಿದೆ, ಅದನ್ನು ನಾವು ಒಪ್ಕೋಬೇಕು. ಅದು ಯಾರು ಹೇಳಿದಲ್ಲ, ಯಾರು ಈ ಲ್ಯಾಂಡದ ಕಾನೂನಿಗೆ ಯಾರು ಗೌರವ ಕೊಡೋದಿಲ್ಲ ಅವ್ರನ್ನ ಅದು ಅನುಭವಿಸ್ತಾರೆ. ಸತ್ರು ಸಾಯ್ಬೋದು, ಮುಂದೆ ಶಿಕ್ಷೆನೂ ಆಗ್ಬೋದು, ಆಮದ್ ಬೇರೆ. ನೋಡಿ, ಬಟ್ ಲ್ಯಾಂಡ್ ನಮ್ಮ ರೆಸ್ಪೆಕ್ಟ್ ಟು ದ ಲಾ ಆಫ್ ಲ್ಯಾಂಡ್. ಸ್ನೇಹಿತರು ಹೇಳ್ದಂಗೆ ನೀತಿಗಳಲ್ಲಿ ದ್ವಂದ್ವ ಇರಬಾರ್ದು. ಎಕ್ಸಾಕ್ಟ್ಲಿ. ಎಸ್ಪೆಷಲಿ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಯಲ್ಲಿ ದ್ವಂದ್ವ ಇರಲೇಬಾರ್ದು. ಯಾಕೆಂದರೆ ಅವ್ರ ಮುಂದೆ ಇರೋದು ಒಂದೇ ಪ್ರಶ್ನೆ, ಯಾರು ಕಾನೂನನ್ನು ಮುರಿತಾನೆ, ಕಾನೂನು ವಿರುದ್ಧವಾಗಿದ್ದಾನೆ, ನಮ್ಮ ಟಾಸ್ಕ್ ಏನು? ಅದರಿಂದ ದುಷ್ಪರಿಣಾಮ ಏನಾಗ್ತಾಯಿದೆ ನೋಡಿ. ಅಲ್ಲಿ ಯಾವನು ಒಬ್ಬ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ಚಿಕ್ಕಮಗಳೂರು ಆಗಲಿ, ಆ ಕಡೆ ಮ್ಯಾಂಗ್ಳೂರು ಆಗಲಿ, ಉಡುಪಿ ಆಗಲಿ, ಈ ಕಡೆ ಶಿವಮೊಗ್ಗ ಆಗಲಿ ನೆಮ್ಮದಿಯಿಂದ ಇರಲಿಕ್ಕಿಲ್ಲ. ಈಗ ಇವನಿಗೆ ಕೊಡಗಲ್ಲೂ ಕೂಡ ಆ ನೆಮ್ಮದಿನ ಕೆಡಿಸುವಂಥವ್ರು ಈ 4-5 ಜನ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಕೊಳ್ಳಿ. ಹಾಗಾದರೆ ವ್ಯವಸ್ಥೆ ಇಲ್ವಾ? ಪೊಲೀಸ್ ಇಲ್ವಾ? ಅವರಿಗೆ ವೆಪನ್ ಕೊಟ್ಟಿಲ್ವಾ? ಅದನ್ನು ಮೀರಿ ಅವ್ರು ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ನಗರದಲ್ಲಿರ್ತಕ್ಕಂಥ ನಕ್ಸಲರ ಒಂದು ಪ್ರಭಾವ.
ಅವರ ಒಂದು ಪ್ರಭಾವ ಹೋಗಬೇಕು, ಅವರ ಒಂದು ಇನ್ವಾಲ್ವ್ಮೆಂಟ್ ಹೋಗಬೇಕು. ಆ ಥರದವ್ರಿಗೆ ಎನ್ಕರೇಜ್ಮೆಂಟ್ ಸಿಗಬಾರ್ದಂದ್ರೆ ಈ ಥರದಲ್ಲಿ ಸರೆಂಡರ್ ಆದರೂ ಕೂಡ ಕ್ರಮ ನಡೆಸಬೇಕು. ಯಾವ ರೀತಿ ನಡೆಸ್ಬೇಕಂತ ಹೇಳಿದ್ರೆ ಅದು ನಂಬರ್ ಆಫ್ ಕೇಸಸ್ ಇರ್ತದೆ ಅವ್ರ ಮೇಲೆ, ತಲೆ ಮೇಲೆ ಕೇಸಸ್ ಇರ್ತದೆ. ಆ ಯಾವ ಥರ ಕೇಸ್ಗಳಿದೆ, ಈಗ ಮರ್ಡರ್ ಕೇಸಲ್ಲಿ ಏನು ಮಾಡೋಕ್ಕಾಗಲ್ಲ, ಈಗ ಅಟೆಂಪ್ಟ್ ಮರ್ಡ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ಥರ ಕಾಂಪೌಂಡಬಲ್ ಕೇಸಸ್ ಇದ್ದರೆ, ಸಣ್ಣ ಪುಟ್ಟ ಕೇಸಸ್ ಇದ್ದರೆ ಅದರಲ್ಲಿ ಒಂದು ಲೀನಿಯನ್ಸ್ ಕೊಡ್ಬೋದು. ಆದರೆ ಅವರಿಗೆ ತಲೆದಂಡ ಅಂದರೆ ಅವ್ರನ್ನ ಸಾಯಿಸೋ ಮಟ್ಟಕ್ಕೆ ಕೇಸುಗಳನ್ನು ಹೋದರೆ ಅದರಲ್ಲಿ ಸರ್ಕಾರಕ್ಕೆ ಮನ್ನಿಪು ಮಾಡುವಂಥ ಒಂದು ಅವಕಾಶ ಇದೆ, ಅದನ್ನು ಮಾಡ್ಬೋದು. ಇದು ನ್ಯಾಯಯುತವಾಗಿ ಆಗಬೇಕು, ನ್ಯಾಯಯುತವಾದ ಒಂದು ತಾರ್ಕಿಕ ಅಂತ್ಯ ಬರಬೇಕು. ಇಲ್ಲ ಅಂದರೆ ಇದಕ್ಕೆ ಒಂದು ಅರ್ಥನೇ ಇರೋದಿಲ್ಲ. ಈಗ ನಾನು ಈ ಸಾಕೇತ್ ರಾಜನ್ ಅವನೇನು ಟ್ರೈಬಲ್ಲ, ಅವನು ಲೀಡ್ರು, ನಮ್ಮ ಕರ್ನಾಟಕದ ನಕ್ಸಲ್ ಲೀಡರ್, ಅವನು ಪೋಸ್ಟ್ ಗ್ರ್ಯಾಜುಯೇಟ್ ಆ್ಯಂಡ್ ಈಸ್ ಫ್ರಮ್ ಎ ಮೋಸ್ಟ್ ಫಾರ್ವರ್ಡ್ ಕ್ಯಾಸ್ಟ್. ಏನದರ ಅರ್ಥ? ಆದ್ದರಿಂದ ಆ ಒಂದು ದೇಶ, ಆ ಒಂದು ಏನು ಅವರು ಫಾಲೋ ಮಾಡ್ತಾ ಇದ್ದಾರಲ್ಲ ಲೆಫ್ಟ್ ಇಷ್ಟು ದೇಹಗಳನ್ನು, ಅದಕ್ಕೆ ಬದ್ಧವಾಗಿ ಇವರು ಫಾಲೋ ಮಾಡ್ತಾ ಇದ್ದಾರೆ. ನಮ್ಮದು ಸಮಾನತೆ ಅಂದರೆ ಯಾರು ಕೂಡ ನನ್ನ ಹತ್ರ ₹1 ಇದ್ದರೆ ನಿಮ್ಮ ಹತ್ರನೂ ₹1 ಇರಬೇಕು. ಇದು ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ ಆಲ್ ಆರ್ ಈಕ್ವಲ್ ಅನ್ನೋ ಟೈಪು. ದೇರ್ ಶುಡ್ ನಾಟ್ ಬಿ ಎನಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಆ ಎಲ್ಲ ಒಂದು ಸಮಾನ, ನನ್ನ ಹತ್ರನೂ ಹೇಗಿದೆ ಹಾಗೆ ನಿಮ್ಮ ಹತ್ರನೇ ಇರಬೇಕು. ಸರ್ಕಾರದ ಸೊತ್ತಾಗಬೇಕು, ದೇಶದ ಸೊತ್ತು. Sir, I totally respect both the police officers present here, and I have learned something from them even in today's discussion. But at the same time, ನಾವು ಆ ಒಂದು ಕಾಲ್ಪನಿಕ ಲೋಕದಿಂದ ಇವತ್ತಿಗೆ ನಮ್ಮ ಬೆಂಗಳೂರಿಗೆ ಬರೋಣ, ನಮ್ಮ ಸರ್ಕಾರಕ್ಕೆ ಬರೋಣ. ಇತ್ತೀಚೆಗೆ ನೀವು ನೋಡಿದ್ರೆ ಛತ್ತೀಸ್ಗಢದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, I'm not denying about ಎಷ್ಟು ಜನ ಸತ್ರು? 9 ಜನ ಯೋಧರು ಸತ್ರು. Sir, I'm not in denial. I'm fully going. ನನಗೆ ಒಂದು ಮಾತು ಹೇಳಲಿಕ್ಕೆ ಬಿಡಿ. ದಿಸ್ ಹ್ಯಾಸ್ ನೋ ಬಾರ್ಡರ್ಸ್. ಇದು ಕರ್ನಾಟಕ ನಕ್ಸಲ್ಸು, ಇವರು ಆಂಧ್ರ ನಕ್ಸಲ್ಸು, ಇವರು ಕೇರಳ ನಕ್ಸಲ್ಸ್ ಅಂತಿಲ್ಲ. ಇದು ದೇವ್ ನೋ ಬಾರ್ಡರ್ಸ್, ದೇವ್ ನೋ ಸ್ಟೇಟ್ ಆಲ್ಸೋ. ಈವನ್ ಚೈನಾದಲ್ಲೂ ಇರ್ಬೋದು ಇವ್ರದ್ದು ಸಿಂಪತೈಸರ್ಸು, ಇಲ್ಲಿ ಪಾಕಿಸ್ತಾನದಲ್ಲೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಬಟ್ ಐ ವಾಂಟ್ ಟು ಡ್ರಾ ಒನ್ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಡಿಸ್ಕಷನ್. ನೋಡಿ, ನಮ್ಮ ಸರ್ಕಾರ ಇವತ್ತು, ನಾವು ಕಂಟೆಂಪರರಿ ನಮ್ಮ ಸರ್ಕಾರಕ್ಕೆ ನಾವು ಬರೋದಾದರೆ, ನಮ್ಮ ಬೆಂಗಳೂರಿನ ಒಂದು ಪರಿಸ್ಥಿತಿಗೆ ಬರೋದಾದರೆ, ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಇವತ್ತಿಗೂ ಬೇಕಾದಷ್ಟು ಹೋರಾಟಗಳು ಆಗ್ತಾಯಿವೆ. ಇವತ್ತು ಪಿಂಕ್ ಸ್ಯಾರಿ ಉಟ್ಕೊಂಡ್ಬಿಟ್ಟು ನಮ್ಮ ನರ್ಸ್, ಇದು ಯಾರವರು ಅಂಗನವಾಡಿ ಟೀಚರ್ಸು ಮತ್ತು ಹೆಲ್ತ್ ವರ್ಕರ್ಸು ಇವತ್ತಿಗೂ ಮಾಡ್ತಾ ಇದ್ದಾರೆ. ಇದು ಎಷ್ಟನೇ ಬಾರಿ ಅವ್ರು ಮಾಡ್ತಾ ಇರೋದು, ಎಷ್ಟನೇ ದಿವಸ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸಾವಿರಾರು ಜನರಲ್ಲಿ ಜನಸಂಖ್ಯೆ ಬಂದಾಗ ಮಾತ್ರ ಸರ್ಕಾರ ಅವ್ರು 25 ದಿವಸ ಮಾಡಾದ್ಮೇಲೆ ಒಂದು ಉತ್ತರ ಹೇಳುತ್ತೆ. ಈಸ್ ದಿಸ್ ಡೆಮೊಕ್ರೆಟಿಕ್ ಸಿಸ್ಟಮ್? ಅಂದರೆ ನಾವು ಪೊಲೀಸ್ ವ್ಯವಸ್ಥೆನ ಬಿಟ್ಟುಬಿಡೋಣ ಇವತ್ತಿಗೆ. ನೀವು ಅದ್ರ ನಕ್ಸಲಿಸಮ್ಗೆ ಏನು ನೀವು ಹೇಳಿದ್ದೀರಾ ಅದಕ್ಕೆ ನಾನು ಮಾನ್ಯತೆ ಕೊಡ್ತೀನಿ. ಆದರೆ ಟುಡೇ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರಿಯಾಲಿಟೀಸ್. ಇವತ್ತಿಗೆ ನಾನೇ ಎಷ್ಟೋ ಕೇಸ್ಗಳನ್ನ ಹೋರಾಡ್ತಾ ಇದ್ದೀನಿ. ಪೊಲೀಸ್ ಅವರು ಅವರ ಪೇದೆ ಮೇಲೆ ಆಗಿರುವ ಕೇಸ್ಗೆ ನಾವು ಒಂದು ಅಪ್ಲಿಕೇಶನ್ ಹಾಕಿ ಮೊದಲು ಪರ್ಮಿಷನ್ ತೊಗೋಬೇಕು. ಯಾವ ಕಮಿಷನರು ಇವತ್ತಿನವರೆಗೂ ಪರ್ಮಿಷನೇ ಕೊಡಲ್ಲ. ಅನ್ಲೆಸ್ ಅಂಟಿಲ್ ಮೀಡಿಯಲ್ಲಿ ಬಂದು ದೊಡ್ಡದ ಹಗರಣ ಬಂದು, ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಹೋಗಿ ನಾವು ಭೇಟಿ ಆದರೆ ಮಾತ್ರ ನನಗೆ ಸಿಗತ್ತೆ ಪರ್ಮಿಷನ್. ಅರ್ಥ ಆಯ್ತಲ್ವಾ? ನಾನು PCR ಹಾಕ್ಕೊಂಡು ಫೈಟ್ ಮಾಡ್ತಾ ಇದ್ದೀನಿ. ಡಿಸ್ಮಿಸ್, ಆಲ್ಮೋಸ್ಟ್ ಲೈಕ್ ಡಿಸ್ಮಿಸ್. ಅದು ಏನು ಇಲ್ವೇ ಇಲ್ಲ. ಅಂದರೆ ಎಷ್ಟೋ ಬಾರಿ ನಾವು ಬೇರೆ ಬೇರೆ ಹಲವಾರು ಕಾರಣದಿಂದ ಹಲವಾರು ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸಕ್ಸಸ್ ಸಿಕ್ಕಿರಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಹೆಲ್ತ್ ವರ್ಕರ್ಸದ್ದು ಮತ್ತು ಅಂಗನವಾಡಿ ಟೀಚರ್ಸ್ದು ಹೇಳಿದೆ. ಎಷ್ಟು ಬಾರಿ ವರ್ಷದಲ್ಲಿ 365 ಡೇಸಲ್ಲಿ, ಅಂದರೆ 2-3 ವರ್ಷದಲ್ಲಿ ಅವರು more than 100 days of strike they have done. And do they have to come in hundreds of numbers only to be listened by our system or a chief minister or a concerned minister? No. This is the exact reason why ಅರಾಜಕತೆ ಬರ್ತಾ ಇದೆ ಮತ್ತು ಬೇರೆಯವರು ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದರ ಮೂಲ ಇಲ್ಲೂ ಕೂಡ ಇದೆ. ನಕ್ಸಲಿಸಮ್ವರೆಗೂ ಹೋಗಿರ್ಲಿಕ್ಕಿಲ್ಲ. ಆದರೆ ಪ್ರತಿ ಬಾರಿ ಅವರಿಗೆ ಎಲ್ಲ ಸಿಸ್ಟಮಲ್ಲೂ ನೀವು ಕೊಡದಾಗ್ತಾ ಇದ್ದಾರೆ. ಏನು ಪ್ರಯೋಜನ? ಯಾಕೆ ಫ್ರೀಡಮ್ ಪಾರ್ಕಲ್ಲಿ ಹೋಗಬೇಕು? ನನ್ನ ಪ್ರಕಾರ ಒಬ್ಬ ಸೆಕ್ರೆಟರಿ ನಿಯುಕ್ತ ಆಗಬೇಕು, ಹೂ ಇಸ್ ಡೈರೆಕ್ಟ್ಲಿ ಅಂಡರ್ ಚೀಫ್ ಮಿನಿಸ್ಟರ್. ಫ್ರೀಡಮ್ ಪಾರ್ಕಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಬೇರೆ ಕಡೆ ನೀವು ಪ್ರತಿಭಟನೆ ಮಾಡೋ ಹಾಗಿಲ್ಲ. ಆ ರೀತಿ ರೂಲ್ ಮಾಡಿದ್ದೀರಾ. ದಟ್ ಈಸ್ ಆಲ್ಸೋ ಅನ್ಡೆಮೊಕ್ರೆಟಿಕ್. ಅರ್ಥ ಆಯ್ತಲ್ವಾ? ಓಕೆ, ನೀವು ಹಂಗೆ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಸವಲತ್ತು ಕೊಡಬೇಕು. ಫ್ರೀಡಮ್ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅರವಿಂದ್ KP ಒಬ್ಬನೇ ಇವತ್ತು ಹೇಳ್ತಾ ಇದ್ದಾನೆ ಅಂತಂದರೆ, ಯಾಕೆ ಮಾಡ್ತಿದ್ಯಪ್ಪ, ಏನು ಮಾಡ್ತಿದ್ದ, ಒಂದು ಕೇಳೋ ಅಂತ ಒಂದು ಕಿವಿ ಬರಬೇಕು. ಹೂ ಇಸ್ ರೆಸ್ಪಾನ್ಸಿಬಲ್ ಪರ್ಸನ್, ಹೂ ಶುಡ್ ಬಿ ಸೆಕ್ರೆಟರಿ ಅಂಡರ್ ಡೈರೆಕ್ಟ್ಲಿ ಚೀಫ್ ಮಿನಿಸ್ಟರ್, ಹಿ ಶುಡ್ ಬಿ ಹರ್ಡ್. ನೋಡ್ರಿ, ಎಷ್ಟು ಮ್ಯಾನ್ ಅವರ್ಸು, ಮ್ಯಾನ್ ಪವರನ್ನು ನೀವು ವೇಸ್ಟ್ ಮಾಡಿ ಆಮೇಲೆ ಕೇಳೋ ಅಂತ ಮಾಡ್ತೀರಾ. ಇದು ಅನ್ಡೆಮೊಕ್ರೆಟಿಕ್ ಅಲ್ವಾ? ಇದು ಅನ್ಜಸ್ಟಿಫೈಯಬಲ್ ಅಲ್ವಾ? ದಿಸ್ ಇಸ್ ನಾಟ್ ಜಸ್ಟಿಸ್. ಸೊ ಇದೇ ರೀತಿಯಿಂದ ಆಗ್ತಾ ಇರುವಾಗಲೇ ಇದರ ನೀವು ಇಲ್ಲಿ ಕೂಡ ಇದೆ ಅಂತ ಇವತ್ತು ನಾನು ಎಲ್ಲರೂ ಗಮನ ಹರಿಸಬೇಕು.
ಬಳಸಬೇಕಂತ ಇದ್ದೀನಿ. ನಾನು ಲಾಸ್ಟ್ ಟೈಮು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿರುವಾಗಲೇ ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ಗೆ ಒಂದು ಮಿನಿಸ್ಟ್ರಿ ಮಾಡಿ. ಬಿಕಾಸ್ ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮಲ್ಲಿ ನಿಮಗೆ ಯಾವ ರೀತಿಯ ಒಂದು ಜನರು ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದೆ ಆಗಲೇ ಅಲ್ಲಲ್ಲಿ ಸರ್, but it is not working. It is not robust and it is not proactive. ನಾನು ಹೆಡ್ಲೈನ್ಸ್ ಅಲ್ಲ ಸರ್, ನಾನು ಹೆಡ್ಲೈನ್ಸ್ ಕೊಟ್ಟಿದ್ದೆ, ನಾನು ಅದೇ ಡಿಪಾರ್ಟ್ಮೆಂಟಿಗೆ ಬರ್ದಿದ್ದೆ, ಚೀಫ್ ಮಿನಿಸ್ಟರ್ ಬರ್ದಿದ್ದೆ. ಏನು ಬರ್ದಿದ್ದೆ? ಪ್ರೋಗ್ರೆಸಿವ್ ನೋಡಿ, ಇಟ್ ಶುಡ್ ಬಿ ಪ್ರೋಗ್ರೆಸಿವ್, proactive, and it should be robust, and there should be a minister who should head it. He should be answerable. ನೋಡಿ, every ಒಂದೇ ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಯಾರು ಈ ಒಂದು ST ಟ್ರೈಬಲ್ಸ್ ಅಂತ ಮಾತಾಡ್ತಾರಲ್ಲ, ಅವ್ರಿಗೋಸ್ಕರ ಮುಡುಪಾಗಿದ್ದ ಹಣ ಏನಾಯ್ತು? ಅದೇ ಮಿನಿಸ್ಟ್ರು ಸ್ವಿಂಡಲ್ಡ್ ಔಟ್ ಅಲ್ಲ, ಅದಕ್ಕೆ ದಟ್ ಈಸ್ ವೈ ಇದೇ ಸರ್ಕಾರ ಅಲ್ವಾ ಸರ್? ಇದೇ ಸಾವಿರಾರು ಜನ ಒಬ್ಬರೇ ಒಂದು ಲೆಟರ್ ಮಾಡಿದ್ರೆ ಇದಕ್ಕೆ ಅವಕಾಶ ಇರಲ್ಲ. ಅವ್ರು ಯಾವಾಗ ತಪ್ತಾರೆ ಇಂಥ ಸರ್ಕಾರಗಳು ಬಂದ್ರೆ ಈ ತರ ಆಗುತ್ತೆ. ನಾಗರಾಜ ಸರ್, ಈಗ ಬಿಜೆಪಿ ನಾಯಕರ ವಾದ ಏನು ಅಂತಂದ್ರೆ ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಅಂದ್ರೆ ಕೈಯಲ್ಲಿ ಬಂದೂಕನ್ನ ಹಿಡಿದವರನ್ನ ಮುಖ್ಯವಾಹಿನಿಗೆ ತರೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಏನ್ ಹೇಳ್ತೀರಿ? ಈಗ ಬಿಜೆಪಿ ಪಕ್ಷ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಅದರಿಂದ ಕೂಡ ನಕ್ಸಲೈಟ್ ನ ಅವರು ಎದುರಿಸ್ತಾ ಬರ್ತಾ ಇದ್ದಾರೆ. ಮತ್ತು ನಕ್ಸಲೈಟ್ಸ್ ಎತ್ತುವಂತಹ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿಸ್ಕೊಳ್ತಾ ಇಲ್ಲ, ವಿರೋಧಿಸ್ತಿದ್ದಾರೆ. ಅದು ಮೊದಲಿಂದ ಇದ್ದ. ಯಾಕಂದ್ರೆ ಸಹಜವಾಗಿ ನಕ್ಸಲೈಟ್ಸ್ ಏನಿದ್ದಾರೆ, ಇವರು ಎಡಪಂಥೀಯ ರಾಜಕೀಯ ಚಿಂತನೆಗಳನ್ನ ಮೈಗೂಡಿಸ್ಕೊಂಡವರು. ಬಲಪಂಥೀಯ ಪಕ್ಷಗಳು, ಬಲಪಂಥೀಯ ಸಂಘಟನೆಗಳು ಏನಿದಾವೆ, ಸಂಘಟನೆಗಳನ್ನ ಇವರು ಪ್ರಶ್ನೆ ಮಾಡ್ತಲೇ ಬಂದಿದ್ದಾರೆ. ಯಾಕಂದ್ರೆ ಈ ಬಲಪಂಥೀಯ ಆಲೋಚನೆಗಳೇ ಜಾತಿಯನ್ನ ಬಲಗೊಳಿಸಕ್ ಕಾರಣ ಆಗಿರೋದು, ಧರ್ಮದ ಚಡತೆಗೂ ಕಾರಣ ಆಗಿರೋದು. ಹಾಗಾಗಿ ಬಲಪಂಥೀಯ ಶಕ್ತಿಗಳು ನಕ್ಸಲೈಟ್ಸ್ ಸಹಜವಾಗಿ ಪ್ರಶ್ನೆ ಮಾಡೋದ್ರಿಂದ, ಎದುರಾಕೊಂಡಿರೋದ್ರಿಂದ ಇವರು ಈ ಸಿದ್ದರಾಮಯ್ಯನವರು ಇವ್ರನ್ನ ಸ್ವಾಗತಿಸ್ಕೊಳ್ಳೋದು ಸರಿ ಇಲ್ಲ ಅಂತಾನು ಹೇಳ್ತಾರೆ. ಎದಕ್ ಗುಂಡಿಟ್ ಬಿಡ್ಬೇಕು ಅನ್ನೋ ತರನು ಮಾತಾಡ್ತಾರೆ. ಅದೆಲ್ಲ ತಪ್ಪು. ಇವತ್ತು ದೇಶದಲ್ಲಿ ನಾವು ನಾಗರಿಕರಾಗಿ ಬದುಕ್ತಿದೀವಿ ಮತ್ತು ನಾಗರಿಕ ಸಮಾಜವನ್ನ ಇನ್ನಷ್ಟು ಆರೋಗ್ಯಕರಗೊಳಿಸೋದಕ್ಕೆ ನಾವು ಬರ್ತಾ ಇದೀವಿ ಅಂತ ನಕ್ಸಲೈಟ್ ಶಸ್ತ್ರತ್ಯಾಗ ಮಾಡಿ ಬರುವಾಗ ಅವ್ರನ್ನ ನಾವು ಸ್ವಾಗತಿಸ್ಬೇಕು ತಾನೆ. ಅದು ನಾಗರಿಕರ ಎಲ್ಲ ಒಂದು ಒಳ್ಳೆಯ ಕರ್ತವ್ಯ ಆಗಿರ್ಬೇಕು. ಅದ್ ಬದಲಾದ್ರೂ ಕೂಡ ಅನ್ಕಂಡೀಷನಲ್ ಆಗಿ ಬರ್ಬೇಕು. They should not be put any condition. ಬರ್ಬೇಕು ವಾಲಂಟರಿ. ಆದ್ರಿಂದ ಆತರ ಎಲ್ಲ ಪ್ರಶ್ನೆ ಕೇಳೋದು ಉಚಿತವಲ್ಲ, ಒಳ್ಳೆಯದಲ್ಲ. ನಾವು ಕೂಡ ಪ್ರಶ್ನೆ ಮೇಲೆ ತುಂಬಾ ಒತ್ತು ಕೊಡಬಾರ್ದು. ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಅ ಡಿಫರೆಂಟ್ ಪಾಲಿಸಿ ಫಾರ್ ದಟ್. ಅಫ್ಕೋರ್ಸ್ ಈ ಒಂದಿಷ್ಟು ರಾಜಕೀಯ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾರಲ್ಲ, ಆ ಬೇಜವಾಬ್ದಾರಿತನ ಬಿಡಬೇಕು. ಅಡ್ವಾಣಿ ಅವ್ರು ಇರುವಾಗ ಒಂದ್ಸತಿ US ನ್ಯೂಕ್ಲಿಯರ್ ಇದರಲ್ಲಿ ನೆಗೋಸಿಯೇಷನ್ಸ್ ನಡೀತಾ ಇರುವಾಗ he supported the government. He went on against his own party members and supported the government. ಆ ರೀತಿಯ ನ್ಯಾಷನಲಿಸ್ಟಿಕ್ ಥಾಟ್ ಅಂಡ್ ಐಡಿಯಾಲಜೀಸ್ ಇವತ್ತು ಇರಬೇಕು. ಮತ್ತು ಇದರಲ್ಲಿ ನಾವು ಕೂಡ ಜಾಸ್ತಿ ಒತ್ತು ಕೊಡಬಾರ್ದು. ಅವರು ಇವಾಗ ಕೇಳ್ಕೊಳ್ತಾ ಇರುವಂಥ ಅಪೋಸಿಷನ್ ಪಾರ್ಟಿ ಅವರು, ಕರ್ನಾಟಕದಲ್ಲಿರೋ ಅಪೋಸಿಷನ್, ದ ಸೇಮ್ ಥಿಂಗ್ ದೇ ಆರ್ ಡೂಯಿಂಗ್ ಅಟ್ ದ ಸೆಂಟರ್. ಅಲ್ಲಿ ಬಿಜೆಪಿ ಅವರು ಕೂಡ ಅದೇ ರೀತಿ ನೆಗೋಸಿಯೇಷನ್ಸ್ ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಹ್ಯಾಸ್ ಆಲ್ರೆಡಿ ಗಿವನ್ ಅ ಸ್ಟೇಟ್ಮೆಂಟ್ ದಟ್ ಹಿ ಈಸ್ ರೆಡಿ ಟು ನೆಗೋಷಿಯೇಟ್ ವಿತ್ ದಮ್. ಮೊನ್ನೆ ಬಂದಿದೆ ಆಲ್ರೆಡಿ. ಸೊ ಹಾಗಾಗಿ ಜಸ್ಟ್ ಬಿಕಾಸ್ ಯು ಆರ್ ದೇರ್ ಇನ್ ಅಪೋಸಿಷನ್, ಜಸ್ಟ್ ಫಾರ್ ಅಪೋಸಿಷನ್ ಯು ಶುಡ್ ನಾಟ್ ಡೂ ಇಟ್. ಪೊಲೀಸರಿಗೆ ಇನ್ಮೇಲೆ ಇರುವಂತಹ ಚಾಲೆಂಜ್ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ನಿಗಾ ಇಡಬೇಕು? ಈಗ ಒಂದ್ ವೇಳೆ ಶರಣಾಗತಿ ಆದ ನಂತರ ಇವ್ರ ಮೇಲೆ ನಿಗಾ ಇಡಬೇಕಾಗತ್ತೆ. ಹೇಗೆ ಪ್ರೊಸೆಸ್ ಇರುತ್ತೆ? ಖಂಡಿತವಾಗಿ ನಿಗಾ ಇಡ್ತಾರೆ. ಶರಣ್ ಆದ ಕೂಡಲೇ ಫ್ರೀ ಬಿಡೋದಿಲ್ಲ, ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ ಎಲ್ಲರನ್ನು. ಯಾಕಂದ್ರೆ ಒಬ್ಬೊಬ್ಬರ ಮೇಲೆ 20-30 ಕೇಸ್ ಇದಾವೆ. ಹೌದು, ಹೊರಗೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ಇದ್ದೇ ಇರ್ತಾರೆ. ಅವ್ರಿಗೆ ಹೋಗಿ ಯಾರ್ಯಾರು ಬೆಟ್ಟ ಕರೆಕ್ಟ್ ಮಾಡ್ತಿರ್ತಾರೆ. ಮಾಹಿತಿ ಇದ್ದೇ ಇರ್ತದೆ. ಯಾರು ಅವ್ರಿಗೆ ಅವ್ರ ಆಕ್ಟಿವಿಟೀಸ್ ಏನಿದಾವೆ, ಒಳಗೆ ಕುತ್ಕೊಂಡು ಏನ್ ಮಾಡ್ತಾರೆ, ಅವ್ರಿಗೆ ಹೋಗಿ ಯಾರು ಬೆಟ್ಟ ಆಗ್ತಾರೆ, ಏನ್ ಮಾತಾಡ್ತಾರೆ, ಪ್ರತಿಯೊಂದು ಅವ್ರಿಗೆ ಅಬ್ಸರ್ವ್ ಮಾಡ್ತಿರ್ತಾರೆ. ಸುಮ್ಮನೆ ಒಳ ಸರೆಂಡರ್ ಆದ ಕೂಡ ಅವ್ರಿಗೆಲ್ಲ ಫ್ರೀ ಹ್ಯಾಂಡ್ ಬಿಡುದಿಲ್ಲ, ಫ್ರೀ ಹ್ಯಾಂಡಿಗೆ ಬಿಡುವುದೇ ಇಲ್ಲ. ಎಲ್ಲ ವಾಚ್ ಆ್ಯಂಡ್ ಇದು ಎಲ್ಲ ಇದ್ದೇ ಇರ್ತದೆ ಸಿಸ್ಟಮ್. ಕಸ್ಟಡಿಗೆ ತಗೊಳ್ತಾರೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. 30 ಸೆಕೆಂಡ್ ಮಾತ್ರ ಏನಾದರೂ ಹೇಳೋದಿದೆ? ಐ ಸ್ಟಿಲ್ with due respect to all the other panelists, I still have to say there has to be a soft corner, there has to be a liberty. We have to ನಾವು ಏನೊಂದು ಲಾನ್ನ ಇಲ್ಲದ್ರೆ ನಾವೊಂದೇನು ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡಿದ್ವಿ,
ಅದ್ರ ಪ್ರಕಾರ ಇರಬೇಕು. ಬರೇ ರೂಲ್ಸ್ ಅಂತ ರೂಲ್ಸನ್ನು ಕಠೋರವಾಗಿ ಇವ್ರ ಮೇಲೆ ಹೊರಿಸಬಾರ್ದು. ಆ್ಯಂಡ್ ವಿ ಹ್ಯಾವ್ ಟು ಲಿಸನ್ ಟು ದೆಮ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಗ್ರೇಟರ್ ಕಾನ್ಸೆಪ್ಟ್ ಆ್ಯಂಡ್ ದ ಗ್ರೇಟರ್ ಪ್ರಾಬ್ಲಮ್ ವಿತ್ ದಿಸ್. ಆ್ಯಂಡ್ ಇಟ್ ಶುಡ್ ನಾಟ್ ಅವ್ರನ್ನ ದಂಡಿಸಿದ್ರೆ ನಮಗೇನು ಸಿಗತ್ತೆ ಅನ್ನುವಂಥದ್ದು ಅಂದ್ಕೊಳ್ಳಾರ್ದೇ ಇವ್ರಿಗೆ ನಾವು ಸರಿಯಾಗಿ ರೀತಿಯಿಂದ ನಡ್ಕೊಂಡ್ರೆ ಮುಂದೆ ನಮ್ಗೆ ಏನೆಲ್ಲ ಒಳ್ಳೇದಾಗುತ್ತೆ, ಈವನ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸಲ್ಲಿ ಕೂಡ ಅದು ಪ್ರೂಡೆಂಟ್ ಆಗಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದೇರ್ ಹ್ಯಾಸ್ ಟು ಬಿ ಎ ಸಾಫ್ಟ್ ನೇಚರ್, ದೇರ್ ಹ್ಯಾಸ್ ಟು ಬಿ ಎಕ್ಸಾಂಪ್ಲರಿ ಆ್ಯಂಡ್ ಇಟ್ ಶುಡ್ ಸೆಟ್ ಎನ್ ಎ ಪ್ರೆಸಿಡೆನ್ಸ್ ಫಾರ್ ಫರ್ದರ್ ಸಚ್ ಕೈಂಡ್ ಆಫ್ ಸರೆಂಡರ್ಸ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, 4 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಕ್ಸಲರು ಸರೆಂಡರ್ ಆಗ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆನೆ. ಆದರೆ ಪ್ರಮುಖವಾಗಿ ಅವರ ಬೇಡಿಕೆ ಏನಿದೆಯಲ್ಲ ಅದನ್ನು ಹಂತ ಹಂತವಾಗಿ ಸರ್ಕಾರ ಅದನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯ ಮುಖ್ಯವಾಹಿನಿಗೆ ಬರೋದು ಅಥವಾ ಮನ ಪರಿವರ್ತನೆ ಮಾಡಿಕೊಳ್ಳೋದು ಇದು ಒಳ್ಳೆಯ ನಿರ್ಧಾರನೇ. ಸೊ ಯಾಕೆಂದರೆ ನಿಮ್ಮ ಹೋರಾಟ ಹಾದಿಯಂತೂ ಸರಿ ಇದೆ, ಬಟ್ ಹಿಡಿದಿರುವಂಥ ಒಂದು ಅಹಿಂಸಾ ಮಾರ್ಗ ಇದೆಯಲ್ಲ ಅದು ಸರಿ ಇಲ್ಲ. ಉದ್ದೇಶ ಅಂತೂ ಚೆನ್ನಾಗಿತ್ತು, ಬಟ್ ಈ ಹಾದಿ ಇದೆಯಲ್ಲ, ಅಂದರೆ ಅಹಿಂಸಾ ಮಾರ್ಗ ಇದೆಯಲ್ಲ ಅದು ಸರಿ ಇರಲಿಲ್ಲ. ಸೊ ಅವ್ರನ್ನ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಆಗ್ತಾ ಇದೆ ಆಗಲಿ. ಸೊ ಇದೆಲ್ಲವೂ ಕೂಡ ಕಡಿವಾಣ ಆಗಬೇಕಾಗತ್ತೆ. ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದೆ, ಒಂದು ಇತಿಹಾಸ ಹೆಜ್ಜೆ ಇದು. ನೋಡೋಣ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಅಂತೇಳಿ. ಆದರೆ ಪ್ರಕರಣ ಅಂತೂ ಹಾಗೇ ಇರುತ್ತೆ, ಯಾಕಂದರೆ ಕೆಲವೊಂದಿಷ್ಟು ನಾನ್ ಬೇಲೆಬಲ್ ಕೇಸ್ಗಳು ಇದ್ದಾವೆ. ಸೊ ಅದು ಎಲ್ಲ ಬೇಲ್ಪಡಿಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.